ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ರಿಜಿಸ್ಟರ್ ಸಿರಿಗೆರೆ. ವಿದ್ಯಾರ್ಥಿಗಳೇ, ಈ ದಿನ ನಾವು 8ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿನ ಅಧ್ಯಾಯ 8 ಘರ್ಷಣೆ ಅಥವಾ ಫ್ರಿಕ್ಷನ್ ಈ ಪಾಠದ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಘರ್ಷಣೆ ಎಂಬ ಪಾಠದಲ್ಲಿನ ಕಲಿಕಾಂಶಗಳ ಬಗ್ಗೆ ನೋಡೋಣ. ಕಲಿಕಾಂಶಗಳು: ಘರ್ಷಣಾ ಬಲ, ಘರ್ಷಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಘರ್ಷಣೆ ಒಂದು ಅಗತ್ಯ ಕೆಡುಕು, ಘರ್ಷಣೆಯ ಏರಿಕೆ ಮತ್ತು ಇಳಿಕೆ, ಚಕ್ರಗಳು ಘರ್ಷಣೆಯನ್ನು ಕಡಿಮೆಗೊಳಿಸುತ್ತವೆ, ತರಲಗಳಲ್ಲಿ ಘರ್ಷಣೆ. ವಿದ್ಯಾರ್ಥಿಗಳೇ, ನೀವು ವೀಕ್ಷಿಸುತ್ತಿರುವಂತಹ ಈ ಚಿತ್ರದಲ್ಲಿ ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಹೆಜ್ಜೆ ಇಟ್ಟಂತಹ ಹುಡುಗ ಕಾಲು ಜಾರಿ ಬಿದ್ದಿರುವಂತಹದನ್ನು ಗಮನಿಸ್ತಾ ಇದ್ದೀರ. ಇದು ಕೆಲವೊಮ್ಮೆ ನಿಮ್ಮ ಅನುಭವಕ್ಕೂ ಬಂದಿರಬಹುದು. ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ನಾವು ಹೆಜ್ಜೆ ಇಟ್ಟಾಗ ಜಾರುತ್ತೇವೆ ಏಕೆ? ಅಲ್ಲದೆ ನುಣುಪಾದ ಮತ್ತು ಒದ್ದೆಯಾದ ನೆಲದ ಮೇಲೆ ನಡೆದಾಡಲು ಏಕೆ ಕಷ್ಟವೆನಿಸುತ್ತದೆ? ಯಾಕೆ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟರೆ ಜಾರ್ತೀವಿ? ಅಥವಾ ಟೈಲ್ಸ್ ಮೇಲೆ ನೀರು ಬಿದ್ದಿದ್ದಾಗ ಗೊತ್ತಿಲ್ಲದೆ ಅಲ್ಲಿ ನಾವು ವೇಗವಾಗಿ ನಡೆದಾಗ ಬೀಳುವಂತಹ ಸಾಧ್ಯತೆ ಇರುವಂಥದ್ದು, ಒದ್ದೆಯಾದ ನೆಲದ ಮೇಲೆ ನಡೆಯುವಾಗ ಕೆಲವೊಮ್ಮೆ ಜಾರುವಂಥದ್ದು. ಯಾಕೆ ಈ ರೀತಿಯಲ್ಲಿ ಆಗುತ್ತೆ ನೋಡೋಣ. ಈ ಎಲ್ಲದಕ್ಕೂ ಕಾರಣ ಏನು ಅನ್ನುವಂತಹದನ್ನ ವೀಕ್ಷಿಸೋಣ. ಮೇಜಿನ ಮೇಲಿರುವ ಪೆಟ್ಟಿಗೆಯನ್ನ ನೋಡಿ, ಬಾಳೆಹಣ್ಣಿನ ಸಿಪ್ಪೆಯ ಮೇಲೆ ಕಾಲನಿಟ್ಟಾಗ ಜಾರುವುದು ಏಕೆ ಎನ್ನುವುದು, ಅಥವಾ ಟೈಲ್ಸ್ನ ಮೇಲೆ ನೀರು ಬಿದ್ದಾಗ ಅಥವಾ ನೀರು ಬಿದ್ದಂತಹ ನೆಲದಲ್ಲಿ ನಾವು ಜಾರ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ನಾವು ಈ ಉದಾಹರಣೆಯೊಂದಿಗೆ ನಾವು ತಿಳಿದುಕೊಳ್ಳೋಣ. ಮೇಜಿನ ಮೇಲಿರುವ ಪೆಟ್ಟಿಗೆಯನ್ನು ನಿಧಾನವಾಗಿ ತಳ್ಳಿರಿ. ಸ್ವಲ್ಪ ದೂರ ಚಲಿಸಿದ ನಂತರ ಅದು ನಿಲ್ಲುವುದನ್ನು ನೀವು ಗಮನಿಸುವಿರಿ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಯೋಚಿಸಿ ಹೇಳಬಲ್ಲಿರಾ? ಪೆಟ್ಟಿಗೆಯ ಚಲನೆಯನ್ನ ವಿರೋಧಿಸುವ ಬಲವೊಂದು ವರ್ತಿಸುತ್ತಿರುವುದೇ ಇದಕ್ಕೆ ಕಾರಣ. ಈ ಬಲವನ್ನು ಘರ್ಷಣಾ ಬಲ ಎಂದು ಕರೆಯುತ್ತೇವೆ. ಅಂದ್ರೆ ಘರ್ಷಣಾ ಬಲ ಪೆಟ್ಟಿಗೆಯ ಚಲನೆಯನ್ನ ಏನ್ ಮಾಡ್ತಾ ಇದೆ? ಇಲ್ಲಿ ವಿರೋಧ ಮಾಡ್ತಾ ಇದೆ. ವಿರೋಧ ಮಾಡುವಂತಹ, ಇಲ್ಲಿ ಒಂದು ಪೆಟ್ಟಿಗೆ ಚಲಿಸ್ತಾ ಇರುವಂತಹ ಪೆಟ್ಟಿಗೆಗೆ ಒಂದು ಬಲ ಏನ್ ಮಾಡ್ತಾ ಇದೆ? ಅದಕ್ಕೆ ವಿರೋಧಿಸ್ತಿದೆ. ಅಂತಹ ವಿರೋಧಿಸುವಂತಹ ಬಲ ಏನಿದೆ ಅದನ್ನ ಘರ್ಷಣಾ ಬಲ ಅಂತ ಹೇಳಿ ಕರಿತೀವಿ. ಘರ್ಷಣಾ ಬಲವು ಪೆಟ್ಟಿಗೆಯ ಚಲನೆಯನ್ನು ವಿರೋಧಿಸುತ್ತದೆ. ಘರ್ಷಣಾ ಬಲವು ಪ್ರಯೋಗಿಸಿದ ಬಲವನ್ನು ವಿರೋಧಿಸುತ್ತದೆ. ನೀವು ಎಡದಿಂದ ಪೆಟ್ಟಿಗೆಯನ್ನ ಬಲಕ್ಕೆ ತಳ್ಳಿದ್ರೆ ಘರ್ಷಣಾ ಬಲದಿಂದ ಎಡಕ್ಕೆ ಏನ್ ಮಾಡುತ್ತೆ? ಅದನ್ನ ತಳ್ಳತ್ತೆ. ಆ ರೀತಿಯಲ್ಲಿ ಬಲ ಅದನ್ನ ಘರ್ಷಣೆಯನ್ನ ವಿರೋಧಿಸುತ್ತೆ. ಘರ್ಷಣೆಯನ್ನು ವಿರೋಧಿಸುವಂತಹ ಬಲ ಯಾವುದು? ಪೆಟ್ಟಿಗೆಯ ಚಲನೆಯನ್ನ ವಿರೋಧಿಸುವಂತಹ ಬಲ ಯಾವುದು? ಘರ್ಷಣಾ ಬಲ. ಪ್ರಯೋಗಿಸಿದ ಬಲವನ್ನ ಅದು ವಿರೋಧಿಸುತ್ತದೆ. ಪೆಟ್ಟಿಗೆಯ ಚಲನೆಯನ್ನು ವಿರೋಧಿಸುವ ಬಲವನ್ನು ಘರ್ಷಣಾ ಬಲ ಎಂದು ಕರೆಯುತ್ತೇವೆ. ಅಂದ್ರೆ ಚಲಿಸುವಂತಹ ಪೆಟ್ಟಿಗೆ ಚಲನೆ ಮಾಡ್ತಾ ಇದೆ, ಅದಕ್ಕೆ ಆಪೋಸಿಟ್ ಆಗಿ ಇನ್ನೊಂದು ಬಲ ಏನ್ ಮಾಡ್ತಾ ಇದೆ? ಅದನ್ನ ವಿರೋಧಿಸ್ತಾ ಇದೆ. ಪೆಟ್ಟಿಗೆಯ ಚಲನೆ ಮತ್ತು ಆ ಚಲನೆಯನ್ನ ವಿರೋಧಿಸುವ ಬಲವನ್ನೇ ಘರ್ಷಣಾ ಬಲ ಎಂದು ಕರೆಯುತ್ತೇವೆ. ಘರ್ಷಣಾ ಬಲವು ಪೆಟ್ಟಿಗೆಯ ಚಲನೆಯನ್ನು ವಿರೋಧಿಸುತ್ತದೆ ಹಾಗೂ ಘರ್ಷಣಾ ಬಲವು ಪ್ರಯೋಗಿಸಿದ ಬಲವನ್ನು ವಿರೋಧಿಸುತ್ತದೆ. ಈ ಪೆಟ್ಟಿಗೆಯ ಚಲನೆಯ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಆ ಉದಾಹರಣೆಯ ಚಟುವಟಿಕೆಯಲ್ಲಿ ಘರ್ಷಣಾ ಬಲವು ಪುಸ್ತಕದ ಮೇಲ್ಮೈ ಮತ್ತು ಮೇಜಿನ ಮೇಲ್ಮೈಗಳ ನಡುವೆ ವರ್ತಿಸುವಂತಹದನ್ನು ಸಹ ನಾವು ಹೇಳ್ಬೋದು.
ಅಂದರೆ ನೆಲದ ಮೇಲೆ ಪೆಟ್ಟಿಗೆ ವರ್ತಿಸೋದಾಗ್ಲಿ, ಚಲಿಸೋದಾಗ್ಲಿ, ಅಥವಾ ಒಂದು ಟೇಬಲ್ ಮೇಲೆ ಒಂದು ಪುಸ್ತಕವನ್ನು ಇಟ್ಟು ಆ ಪುಸ್ತಕವನ್ನು ನಾವು ತಳ್ಳುವ ಮೂಲಕ, ಬಲವನ್ನು ಪ್ರಯೋಗ ಮಾಡುವ ಮೂಲಕ ಅದನ್ನ ಚಲನೆ ಮಾಡುವಂಥದ್ದಾಗ್ಲಿ, ಈ ಎಲ್ಲ ಈ ರೀತಿಯ ಘರ್ಷಣೆಯಿಂದ ಆದಂತಹ ಈ ಚಲನೆಗಳಿಗೆ ಏನಾಗಿರುತ್ತೆ, ಇಲ್ಲಿ ಆ ಚಲನೆಯನ್ನ ವಿರೋಧಿಸ್ಲಿಕ್ಕೆ ಒಂದು ಬಲ ಇದೆ, ಅದು ಘರ್ಷಣಾ ಬಲ ಆಗಿರುತ್ತೆ. ಘರ್ಷಣೆಯು ಎಲ್ಲಾ ಸಮತಲಗಳಲ್ಲೂ ಒಂದೇ ಆಗಿರುತ್ತದೆಯೇ ಅನ್ನುವಂಥದ್ದು. ಅದು ಮೇಲ್ಮೈಗಳ ಮೃದುತ್ವವನ್ನು ಅವಲಂಬಿಸಿರುತ್ತದೆಯೇ, ಯಾವ ರೀತಿಯಲ್ಲಿ ಅದು ಚಲನೆಯನ್ನು ವಿರೋಧಿಸುತ್ತೆ, ಅಥವಾ ಘರ್ಷಣಾ ಬಲ ಎಲ್ಲ ಸಮತಲಗಳಲ್ಲೂ ಮೇಲ್ಮೈಗಳಲ್ಲೂ ಒಂದೇ ರೀತಿಯಾಗಿರುತ್ತಾ ಅನ್ನುವಂಥದ್ದನ್ನು ಈಗ ತಿಳಿಯೋಣ ಮಕ್ಕಳೇ. ಘರ್ಷಣೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನ ನಾವು ಅರ್ಥೈಸ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವೀಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಚಟುವಟಿಕೆಯನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ಇದು ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಚಟುವಟಿಕೆ. ಈ ಚಟುವಟಿಕೆಗೆ ಬೇಕಾದಂತಹ ವಸ್ತುಗಳು ಇಟ್ಟಿಗೆ ಅಥವಾ ಮರದ ತುಂಡು, ದಾರ, ಸ್ಪ್ರಿಂಗ್ ಬ್ಯಾಲೆನ್ಸ್ ಮತ್ತು ಒಂದು ಕಾಯದ ಮೇಲೆ ಪ್ರಯೋಗವಾಗುತ್ತಿರುವ ಬಲವನ್ನು ಅಳೆಯಲು ಬಳಸುವಂತಹ ಸಾಧನ ಸ್ಪ್ರಿಂಗ್ ಬ್ಯಾಲೆನ್ಸ್, ಪಾಲಿಥೀನ್ ಹಾಳೆ ಮತ್ತು ಗೋಣಿ ಚೀಲದ ಚೂರು. ಇಷ್ಟು ಈ ಪ್ರಯೋಗಕ್ಕೆ ಬೇಕು. ಇಟ್ಟಿಗೆ ಬೇಕು, ಅಥವಾ ಈ ಇಟ್ಟಿಗೆ ಸ್ಥಾನದಲ್ಲಿ ಮರದ ತುಂಡು, ಇದನ್ನ ಎಳೀಲಿಕ್ಕೆ ಬಳಸುವಂತಹ ಒಂದು ದಾರ, ಇದರ ಮೇಲೆ ಬಲ ಪ್ರಯೋಗ ಆಗ್ತಾ ಇದೆ ಅಂತ ಹೇಳಿ ಅಳಿಲಿಕ್ಕೆ ಒಂದು ಸಾಧನ ಇದೆ, ಆ ಸಾಧನವನ್ನೇ ನಾವೇನಂತ ಹೇಳಿ ಕರಿತೀವಿ, ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತ ಹೇಳಿ ಕರಿತೀವಿ ಅನ್ನುವಂಥದ್ದು. ಜೊತೆಗೆ ಈ ಪ್ರಯೋಗಕ್ಕೆ ಒಂದು ಪಾಲಿಥೀನ್ ಹಾಳೆ, ಪ್ಲಾಸ್ಟಿಕ್ ಶೀಟ್ ಹಾಗೂ ಗೋಣಿ ಚೀಲದ ಚೂರು. ಏನ್ ಪ್ರಯೋಗ ಅನ್ನುವಂಥದ್ದು ನೋಡೋಣ. ಒಂದು ಇಟ್ಟಿಗೆಯ ಸುತ್ತಲೂ ದಾರವನ್ನು ಕಟ್ಟಿ ಇಟ್ಟಿಗೆಯನ್ನು ಒಂದು ಸ್ಪ್ರಿಂಗ್ ಬ್ಯಾಲೆನ್ಸಿನಿಂದ ಎಳೆಯಿರಿ. ಇದಕ್ಕೆ ನೀವು ಒಂದಿಷ್ಟು ಬಲ ಪ್ರಯೋಗ ಮಾಡಬೇಕಾಗುತ್ತದೆ. ಇಟ್ಟಿಗೆಯು ಚಲಿಸಲು ಆರಂಭಿಸಿದ ಕೂಡಲೇ ಸ್ಪ್ರಿಂಗ್ ಬ್ಯಾಲೆನ್ಸ್ನ ಸೂಚ್ಯಾಂಕವನ್ನು ಗುರುತಿಸಿಕೊಳ್ಳಿರಿ. ಅದು ಇಟ್ಟಿಗೆಯ ಮೇಲ್ಮೈ ಮತ್ತು ನೆಲದ ನಡುವಿನ ಘರ್ಷಣಾ ಬಲವನ್ನು ಸೂಚಿಸುತ್ತದೆ. ಏನು ಅರ್ಥ ಆಗ್ಲಿಲ್ಲ ಅಂತ ಹೇಳಿ ನೋಡ್ತಿದ್ದೀರಾ? ಏನಿಲ್ಲ, ಒಂದು ಇಟ್ಟಿಗೆಯನ್ನು ತೆಗೆದುಕೊಂಡು ಆ ಇಟ್ಟಿಗೆಗೆ ಒಂದು ದಾರವನ್ನ ಕಟ್ಟಿದ್ದೀವಿ. ದಾರವನ್ನ ಕಟ್ಟಿ ಆ ದಾರವನ್ನ ಸ್ಪ್ರಿಂಗ್ ಬ್ಯಾಲೆನ್ಸಿಗೆ ಕಟ್ಟಿ ನಾವು ಈಗ ಏನ್ ಮಾಡ್ತಾ ಇದ್ದೀವಿ, ಆ ಸ್ಪ್ರಿಂಗ್ ಬ್ಯಾಲೆನ್ಸ್ನ ಎಳೆಯೋದ್ರ ಮೂಲಕ ಇಟ್ಟಿಗೆಯನ್ನ ಚಲಿಸುವಂತೆ ಮಾಡ್ತಾ ಇದ್ದೀವಿ. ಇಟ್ಟಿಗೆ ಚಲನೆ ಆರಂಭಿಸಿದ ಕೂಡಲೇ, ಇಟ್ಟಿಗೆ ಯಾವಾಗ ನಾವು ಎಳಿಲಿಕ್ಕೆ ಆರಂಭ ಆಯ್ತೋ ಆಗ ಏನಾಗ್ತಾ ಇರುತ್ತೆ, ಇಲ್ಲಿ ನಾವು ಬಲ ಪ್ರಯೋಗ ಮಾಡಿದ್ರೆ ತಾನೆ, ನಾವು ಎಳೆದ್ರೆ ತಾನೆ ಇಟ್ಟಿಗೆ ಚಲಿಸೋದು. ಅಂದ್ರೆ ನಾವು ಬಲ ಪ್ರಯೋಗ ಮಾಡಿದ್ರೆ ಇಟ್ಟಿಗೆ ಮುಂದಕ್ಕೆ ಬರುತ್ತೆ, ಎಳೆದ್ರೆ ಅದಕ್ಕೆ ಮುಂದಕ್ಕೆ ಬರುತ್ತೆ, ಅಂದ್ರೆ ಬಲ ಪ್ರಯೋಗ ಮಾಡಿದೀವಿ. ಆ ಬಲ ಪ್ರಯೋಗದಿಂದ ಇಟ್ಟಿಗೆ ಏನಾಗುತ್ತೆ, ಚಲಿಸ್ಲಿಕ್ಕೆ ಆರಂಭ ಆಗುತ್ತೆ. ನಾವು ಎಷ್ಟು ಬಲ ಪ್ರಯೋಗ ಮಾಡಿದೀವಿ ಅನ್ನುವಂಥದ್ದು ಈ ಅಳೆಯುವಂತ ಸಾಧನ ಯಾವ್ದಿದು, ಸ್ಪ್ರಿಂಗ್ ಬ್ಯಾಲೆನ್ಸ್. ಈ ಸ್ಪ್ರಿಂಗ್ ಬ್ಯಾಲೆನ್ಸ್ನ ಸೂಚ್ಯಾಂಕದಲ್ಲಿ ನಾವು ಎಷ್ಟು ಬಲ ಪ್ರಯೋಗ ಆಗಿದೆ ಅನ್ನುವಂಥದ್ದು ಅದು ಸೂಚಿಸುತ್ತೆ. ಅದನ್ನೇ ಘರ್ಷಣಾ ಬಲ ಅನ್ನುವಂಥದ್ದಾಗಿರುತ್ತೆ ಅಲ್ಲಿ. ಇದು ಘರ್ಷಣಾ ಬಲವನ್ನ ಸೂಚಿಸುತ್ತೆ. ಅಂದ್ರೆ ಇಟ್ಟಿಗೆಯ ಮೇಲ್ಮೈ ಮತ್ತು ನೆಲದ ನೆಲದ ನಡುವಿನ ಘರ್ಷಣಾ ಬಲವನ್ನ ಇದು ಸೂಚಿಸುತ್ತೆ. ಇಟ್ಟಿಗೆ ಯಾವುದ್ರ ಮೇಲಿದೆ, ಇದು ಒಂದು ನೆಲದ ಮೇಲಿದೆ. ಆ ನೆಲದ ಮೇಲೆ ಇರುವಂತಹ, ಅಥವಾ ಈಗ ಅದನ್ನ ಯಾವುದ್ರ ಮೇಲೆ ಅದು ಟೇಬಲ್ ಅಲ್ಲಿ ಇಲ್ಲ ನೆಲದ ಮೇಲೆ ಇಟ್ಟು ಅದನ್ನ ಎಳೆಯುವಾಗ ಅದು ಆ ಇಟ್ಟಿಗೆಯ ಕೆಳ ಮೇಲ್ಮೈ ಮತ್ತು ನೆಲದ ಮೇಲ್ಮೈ ಇವುಗಳ ನಡುವಿನ ಘರ್ಷಣಾ ಬಲವನ್ನ ಇದು ಸ್ಪ್ರಿಂಗ್ ಬ್ಯಾಲೆನ್ಸ್ ಏನ್ ಮಾಡುತ್ತೆ, ಅದನ್ನ ಸೂಚಿಸುತ್ತೆ. ಅದನ್ನ ಸೂಚಿಸಿರುವಂಥದ್ದು ಎಷ್ಟು ಸೂಚ್ಯಾಂಕ ಅಂತ ಹೇಳಿ ಅದನ್ನ ನಾವು ಗುರ್ತು ಮಾಡ್ಕೊಳ್ಳೋದು. ಯಾವಾಗ ಈಗ ನೆಲದ ಮೇಲೆ ಇಟ್ಕೊಂಡು ಇಟ್ಟಿಗೆಯನ್ನು ಎಳೆದಾಗ ಸ್ಪ್ರಿಂಗ್ ಬ್ಯಾಲೆನ್ಸ್ ನಲ್ಲಿ ಅದರ ಸೂಚ್ಯಾಂಕ ಎಷ್ಟಿದೆ ಅಂತ ಗುರ್ತು ಮಾಡ್ಕೊಂಡು, ನೆಕ್ಸ್ಟ್ ಇದೇ ಚಟುವಟಿಕೆಯನ್ನ ಈಗ ಈ ಇಟ್ಟಿಗೆನ ಈಗ ಇನ್ನೊಂದು ಪ್ರಯೋಗಕ್ಕೆ ಒಳಪಡಿಸೋಣ. ಈಗ ಒಂದು ಪಾಲಿಥೀನ್ ಹಾಳೆಯಿಂದ ಇಟ್ಟಿಗೆಯನ್ನ ಸುತ್ತಿ ಚಟುವಟಿಕೆಯನ್ನ ಪುನರಾವರ್ತಿಸಿ. ಈ ಮೇಲಿನ ಎರಡೂ ಸಂದರ್ಭಗಳಲ್ಲಿ ಸ್ಪ್ರಿಂಗ್ ಬ್ಯಾಲೆನ್ಸ್ನ ಸೂಚ್ಯಾಂಕಗಳಲ್ಲಿ ಏನಾದರೂ ವ್ಯತ್ಯಾಸವನ್ನ ಗಮನಿಸಿ. ಈಗ ನಾವು ಇಟ್ಟಿಗೆಯನ್ನ ಮೊದಲೇನ್ ಮಾಡಿದ್ವಿ, ನೆಲದಲ್ಲಿ ಮೇಲಿಟ್ಟು ಸುಮ್ಮನೆ ಅದನ್ನ ಎಳಿತಾ ಹೋದ್ವಿ.
ಎಳೆದಾಗ ಎಷ್ಟು ಈ ಸ್ಪ್ರಿಂಗ್ ಬ್ಯಾಲೆನ್ಸ್ನಲ್ಲಿ ಸೂಚ್ಯಾಂಕ ಸೂಚಿಸಿದ ಸೂಚ್ಯಾಂಕದ ನಂಬರನ್ನು ಬರ್ಕೊಂಡ್ವಿ, ದಾಖಲಿಸ್ಕೊಂಡ್ವಿ. ಈಗ ನಾವು ನೆಕ್ಸ್ಟ್ ಏನು ಮಾಡ್ತಿದ್ದೀವಿ, ಈ ದಾರವನ್ನು ಬಿಚ್ಚಿದ್ದೀವಿ. ಈಗ ನಾವು ಮತ್ತೆ ಇದಕ್ಕೆ ಪ್ಲಾಸ್ಟಿಕ್ ಕವರನ್ನು ಸುತ್ತಿದ್ದೀವಿ. ಆನಂತರ ಪುನಃ ದಾರವನ್ನು ಕಟ್ಟಿ ಮತ್ತೆ ಈಗ ನಾವೇನು ಮಾಡ್ತಾ ಇದ್ದೀವಿ, ಎಳಿತಾ ಇದ್ದೀವಿ, ಬಲ ಪ್ರಯೋಗ ಮಾಡ್ತಾ ಇದ್ದೀವಿ. ಈಗ ಸ್ಪ್ರಿಂಗ್ ಬ್ಯಾಲೆನ್ಸ್ನಲ್ಲಿ ಕಂಡು ಬರುವಂತಹ ಸೂಚ್ಯಾಂಕವನ್ನು ದಾಖಲೆ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಮತ್ತೊಂದು ಚಟುವಟಿಕೆ, ಪ್ರಯೋಗದಲ್ಲಿ ಮತ್ತೆ ಗೋಣಿಚೀಲ ತಗೊಂಡಿದ್ವಲ್ಲ, ಆ ಗೋಣಿಚೀಲದ ಚೂರನ್ನ ಇಟ್ಟಿಗೆಯ ಸುತ್ತ ಪ್ಲಾಸ್ಟಿಕ್ ಕವರ್ ಬಿಚ್ಚೋದೀಗ. ಈಗ ಇಟ್ಟಿಗೆಯ ಸುತ್ತ ಗೋಣಿಚೀಲದ ಚೂರನ್ನ ಸುತ್ತೋದು. ಈಗಲೂ ಸಹ ಆ ಸುತ್ತಿ ನಂತರ ದಾರ ಕಟ್ಟಿ ಅದನ್ನು ಎಳಿತಾ ಹೋಗೋದು. ಎಳೆದ ನಂತರ ಈ ಸ್ಪ್ರಿಂಗ್ ಬ್ಯಾಲೆನ್ಸ್ನಲ್ಲಿರುವಂತಹ ಸೂಚ್ಯಾಂಕವನ್ನು, ಅದು ಎಷ್ಟು ಸಂಖ್ಯೆಯನ್ನು ಸೂಚಿಸ್ತಾ ಇದೆ ಎನ್ನುವಂಥದ್ದನ್ನು ನಾವು ದಾಖಲಿಸಿಕೊಳ್ಳುವುದು. ಈಗ ಮತ್ತೊಂದು ಚಟುವಟಿಕೆ ಇದೆ, ಅದಕ್ಕೆ ಸಂಬಂಧಿಸಿದ ಹಾಗೆ ಇನ್ನೊಂದು ಚಟುವಟಿಕೆ ಇದೆ. ಏನು ಚಟುವಟಿಕೆ? ಇದು ಸಹ ಪಠ್ಯಪುಸ್ತಕದಲ್ಲಿ ಇರುವಂಥದ್ದು. ಒಂದು ನಯವಾದ ನೆಲ ಅಥವಾ ಮೇಜಿನ ಮೇಲೆ ಒಂದು ಇಳಿಜಾರು ಸಮತಲವನ್ನು ನಿರ್ಮಿಸಿ. ಒಂದು ನಯವಾದ ನೆಲ ಅಥವಾ ಮೇಜಿನ ಮೇಲೆ ಒಂದು ಇಳಿಜಾರು ಸಮತಲವನ್ನು ನಿರ್ಮಿಸಿ, ಇದಕ್ಕಾಗಿ ಇಟ್ಟಿಗೆಗಳು ಅಥವಾ ಪುಸ್ತಕಗಳನ್ನು ಆಧಾರವಾಗಿಟ್ಟಿರುವ ಒಂದು ಮರದ ಹಲಗೆಯನ್ನು ನೀವು ಉಪಯೋಗಿಸಬಹುದು. ಇಳಿಜಾರು ಸಮತಲದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಪೆನ್ನಿನಿಂದ ಎ ಬಿಂದುವನ್ನು ಗುರುತಿಸಿ. ಈ ಬಿಂದುವಿನಿಂದ ಒಂದು ಪೆನ್ಸಿಲ್ ಅನ್ನು ಕೆಳಕ್ಕೆ ಚಲಿಸಲು ಬಿಡಿ. ಅದು ನಿಶ್ಚಲ ಸ್ಥಿತಿಗೆ ಬರುವ ಮುನ್ನ ಮೇಜಿನ ಮೇಲೆ ಎಷ್ಟು ದೂರ ಚಲಿಸಿತು ಆ ದೂರವನ್ನು ದಾಖಲಿಸಿಕೊಳ್ಳಿ. ಆ ರೀತಿಯಲ್ಲಿ ಪೆನ್ಸಿಲ್ ಆದರೂ ತಗೊಳ್ಕೋಬಹುದು, ಇಲ್ಲಾಂದರೆ ಇನ್ನು ಪೆನ್ಸಿಲ್ ಅಂತ ಹೇಳಿ ಸಿಗುತ್ತೆ, ಆ ಪೆನ್ಸಿಲ್ ಆದರೂ ಈ ರೀತಿಯಲ್ಲಿ ಬರುವಂತಹದ್ದನ್ನಾದರೂ ತೆಗೆದುಕೊಳ್ಬೋದು. ಈಗ ಈ ಪ್ರಯೋಗಕ್ಕೆ ಮತ್ತು ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡುವಂಥದ್ದು. ಹೇಗಪ್ಪ, ಇಲ್ಲೇನು ನಾನು ಓದಿದ್ರಲ್ಲಿ ಏನು ಅರ್ಥ ಆಯಿತು ಅಂತ ಹೇಳಿದ್ರೆ, ಈಗ ಇಲ್ಲಿ ಇಳಿಜಾರು ಸಮತಲ ಇರುವಂತಹದ್ದು ಒಂದು ನಯವಾದಂತಹ ಒಂದು ಭಾಗವನ್ನು ನಾವು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ಇದರ ಮೇಲೆ ಇದು ಈ ರೀತಿ ರೆಡಿ ಮಾಡ್ಕೊಂಡಿರೋದು, ಈ ರೀತಿ ಇಳಿಜಾರು ಸಮತಲವನ್ನು ನಿರ್ಮಾಣ ಮಾಡಲಿಕ್ಕೆ ಈ ರೀತಿಯ ಕಾರ್ಡ್ಬೋರ್ಡ್ ಆದರೂ ಇಡ್ಬೋದು, ಅಥವಾ ಪಠ್ಯಪುಸ್ತಕವನ್ನಾದರೂ ನೀವು ಈ ರೀತಿಯಲ್ಲಿ ಇಳಿಜಾರಿಗೆ ಅದನ್ನಾದರೂ ರೆಡಿ ಮಾಡಿ ಇಟ್ಕೊಳ್ಬೋದು. ಯಾವ ರೀತಿಯಲ್ಲಾದರೂ ನೀವು ಇಳಿಜಾರು ಒಂದು ಸಮತಲವನ್ನು ನೀವು ಅದನ್ನು ಸಿದ್ಧಪಡಿಸಿಕೊಂಡು ಈ ಸಮತಲದ ಮೇಲ್ಭಾಗದಲ್ಲಿ ಒಂದು ಬಿಂದುವಿನಲ್ಲಿ ಅಲ್ಲಿ ಏನು ಮಾಡುವಂಥದ್ದು ಅಂತ ಹೇಳಿದರೆ, ನೀವು ಒಂದು ಗುರುತನ್ನು ಮಾಡುವಂಥದ್ದು. ಇಲ್ಲಿ ಪೆನ್ಸಿಲ್ ಏನಿದೆ ಅದನ್ನು ಇಲ್ಲಿ ಆ ಪೆನ್ಸಿಲನ್ನು ಈ ಇಳಿಜಾರು ಮೇಲ್ಮೈಯಿಂದ ನೀವು ಎ ಇಂದ ಗುರುತಿಸ್ಕೊಂಡಿದ್ದೀರಲ್ಲ, ಆ ಬಿಂದುವಿಂದ ಅದನ್ನು ಇಳಿಜಾರು ಮೇಲ್ಮೈಯಿಂದ ಅದನ್ನು ಚಲಿಸುವಂತೆ ಬಿಡಬೇಕು. ಕೆಳಕ್ಕೆ ಚಲಿಸುವಂತೆ ಬಿಟ್ಟರೆ ಅದು ಅಂತ ಹೇಳಿ ಜಾರುತ್ತೆ ಅಂತ ಹೇಳಿ ಒಳ್ಳೆ ಆಟ ಆಡ್ತೀರಿ ನೀವು. ಆ ರೀತಿ ಆಟ ಆಡುವಾಗ ಈ ಪೆನ್ಸಿಲ್ ಏನಾಗಿದೆ, ಎಲ್ಲಿ ಬಂದು ಕೊನೆಯಲ್ಲಿ ನಿಶ್ಚಲ ಸ್ಥಿತಿಯಲ್ಲಿ ನಿಲ್ಲತ್ತೆ ಅನ್ನುವಂತಹದ್ದನ್ನು ನೀವು ಅದನ್ನು ನೋಡಿ, ಇಲ್ಲಿಂದ ಇಲ್ಲಿಗೆ ಇರುವಂತಹ ಅಂತರವನ್ನು ನೀವೇನು ಮಾಡಬೇಕು, ಅಳಿಬೇಕು. ಇದನ್ನು ಅಂತರವನ್ನು ಅಳೆದು ಅದನ್ನು ದಾಖಲಿಸ್ಕೊಳ್ಳೋದು. ನಂತರ ಈಗ ಏನು ಮಾಡೋದು, ಈ ಇಳಿಜಾರು ನಿರ್ಮಿಸಿಕೊಂಡಿದ್ದೀರಲ್ಲ, ಇಲ್ಲಿ ಮತ್ತು ಸ್ವಲ್ಪ ಬದಲಾವಣೆಯನ್ನು ಮಾಡಿ, ಇಳಿಜಾರಿನ ಕೆಳಗೆ ನೀವು ಎಲ್ಲಿ ಅದನ್ನು ಮೇಜಿನ ಮೇಲೆ ಚಲಿಸ್ಲಿಕ್ಕೆ ಬಿಟ್ರಿ, ಇಲ್ಲೇನು ಮಾಡಿದ್ರಿ, ಮೇಜಿನ ಮೇಲೆ ಚಲಿಸ್ಲಿಕ್ಕೆ ಬಿಟ್ರಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಈಗ ಮೇಜಿನ ಮೇಲೆ ಬಟ್ಟೆಯೊಂದನ್ನು ಹರಡಿ, ಬಟ್ಟೆಯಲ್ಲಿ ಯಾವುದೇ ಸುಕ್ಕುಗಳು ಇಲ್ಲದಿರುವುದನ್ನು ಖಾತ್ರಿಪಡಿಸಿಕೊಳ್ಳಿ. ಚಟುವಟಿಕೆಯನ್ನು ಮತ್ತೊಮ್ಮೆ ಪ್ರಯತ್ನಿಸಿ. ಈಗ ಏನು ಮಾಡೋದಪ್ಪ ಅಂತ ಹೇಳಿದರೆ, ಅದೇ ಟೇಬಲ್ ಮೇಲೆ ಒಂದು ಬಟ್ಟೆಯನ್ನು ಹರಡೋದು. ಒಂದು ಚೂರು ಎಲ್ಲೂ ಸುಕ್ಕಾಗಬಾರ್ದು, ನೀಟಾಗಿ ಕ್ಲೀನಾಗಿ, ಅಂದರೆ ಅದು ಒಂದು ಚೂರು ಸುಕ್ಕಾಗದೇ ಇರುವ ಹಾಗೆ ನೀಟಾಗಿ ಕಾಣುವ ಹಾಗೆ ಅದು ನಾವು ಆ ಬಟ್ಟೆಯನ್ನು ಹರಡಿರಬೇಕು. ಈಗ ಆ ಪೆನ್ಸಿಲನ್ನು ತೆಗೆದುಕೊಂಡು ಮತ್ತೆ ಅದೇ ರೀತಿ ಎ ಬಿಂದುವಿನಿಂದ ಮೇಲಿನಿಂದ ಅದನ್ನು ಕೆಳಕ್ಕೆ ಚಲಿಸಲು ಬಿಡೋದು. ಚಲಿಸಲು ಬಿಟ್ಟಾಗ ನಮಗೆ ಅದು ಪೆನ್ಸಿಲ್ ಚಲಿಸಿದ ನಂತರ ಎಲ್ಲೋ ಒಂದು ಬಿಂದುವಿನಲ್ಲಿ ನೀವೇನು ತಡೆಯೋದೇ ಬೇಡ, ಅದು ತನ್ನಷ್ಟಕ್ಕೆ ತಾನೇ ನಿಶ್ಚಲ ಸ್ಥಿತಿಗೆ ಬರುತ್ತೆ. ಆ ನಿಶ್ಚಲ ಸ್ಥಿತಿಗೆ ಬಂದಾಗ ಅದನ್ನು ಬಂದು ನಿಂತ ನಂತರ ನೀವು ಯಾವ ರೀತಿಯಲ್ಲೂ ಯಾವುದೇ ಕಾರಣಕ್ಕೂ ನೀವು ತಡಿಬಾರ್ದು. ಅದೇ ಇಲ್ಲಿಂದ ಬಿಟ್ಟ ತಕ್ಷಣ ಅದು ಬಂದು ಚಲಿಸಿ ಬಂದು ತನ್ನಷ್ಟಕ್ಕೆ ತಾನೇ ನಿಲ್ಲತ್ತೆ.
ಆ ನಿಶ್ಚಲ ಸ್ಥಿತಿಗೆ ಬಂದಾಗ ಅಲ್ಲಿಂದ ಇಲ್ಲಿಗಿರುವಂತಹ ದೂರವನ್ನು ನೀವೇನು ಮಾಡುವಂಥದ್ದು ರೆಕಾರ್ಡ್ ಮಾಡ್ಕೊಳ್ಳೋದು, ದಾಖಲಿಸ್ಕೊಳ್ಳೋದು. ಮೇಜಿನ ಮೇಲೆ ಇದನ್ನು ಬಟ್ಟೆ ಆಯಿತು. ಈಗ ಇನ್ನೂ ಒಂದು ಚಟುವಟಿಕೆ. ಫಸ್ಟು ಬರೀ ಟೇಬಲ್ ಮೇಲೆ ಇಳಿಜಾರಿನ ಒಂದು ರಚನೆಯ ಮೂಲಕ ನೀವು ಆ ಪೆನ್ಸಿಲನ್ನು ಟೇಬಲ್ ಮೇಲೆ ಬಿಟ್ರಿ. ನೆಕ್ಸ್ಟ್ ಯಾವುದ್ರ ಮೇಲೆ ಬಿಟ್ಟಿದ್ದೀರಾ? ಬಟ್ಟೆಯ ಮೇಲೆ ಅದನ್ನು ಚಲಿಸಲು ಬಿಟ್ಟಿದ್ದೀರಾ. ಈಗ ಅದೇ ಟೇಬಲ್ ಮೇಲೆ ಸ್ವಲ್ಪ ಮರಳನ್ನು, ಬಟ್ಟೆ ತೆಗೆಯೋದು, ಸ್ವಲ್ಪ ಮರಳನ್ನು ತೆಳುವಾಗಿ ಹರಡೋದ್ರ ಮೂಲಕ ಮತ್ತೆ ನಾವು ಆ ಪೆನ್ಸಿಲನ್ನು ಇದ್ರ ಮುಖಾಂತರ ಚಲಿಸಲಿಕ್ಕೆ ಬಿಟ್ಟಾಗ ಅದು ಎಷ್ಟು ದೂರದವರೆಗೆ ಚಲಿಸಿರುತ್ತೆ ಅನ್ನುವಂಥದ್ದು ನೋಡೋದು. ಅದು ಚಲಿಸಿದ ದೂರವನ್ನು, ಆ ಪೆನ್ಸಿಲ್ ಇಲ್ಲಿಗೆಲ್ಲ ನಿಲ್ತು ಅಂತ ಹೇಳಿದ್ರೆ ಆ ಚಲಿಸಿದ ದೂರವನ್ನು ದಾಖಲಿಸಿಕೊಳ್ಳೋದು. ಚಟುವಟಿಕೆಯ ಉದ್ದಕ್ಕೂ ಇಳಿಜಾರಿನ ಪ್ರಮಾಣ ಒಂದೇ ಇರುವಂತೆ ನೋಡ್ಕೊಳ್ಬೇಕು. ಇಲ್ಲಿ ಒಂದು ಗಮನಿಸುವಂಥದ್ದು, ಈ ಇಳಿಜಾರು ಅಂತ ಹೇಳಿದ್ರೆ ಇದು ನೀವು ಇಟ್ಟಿರ್ತೀರಲ್ಲ, ಇದು ಒಂದ್ಸಲ ತುಂಬ ಹೈಟ್ ಆಗೋದು, ಒಂದ್ಸಲ ತುಂಬ ಕಡಿಮೆ ಆಗೋದು ಹಾಗಾಗಿರ್ಬಾರ್ದು. ಇಳಿಜಾರಿನ ಉದ್ದಕ್ಕೂ ಅದೇನಾಗಿರ್ಬೇಕು, ಅದು ಇಳಿಜಾರು ಒಂದೇ ಸಮತಲದಲ್ಲಿ ಇರುವ ಹಾಗೆ ನೀವು ಅದರ ಪ್ರಮಾಣ ಒಂದೇ ರೀತಿಯಲ್ಲಿರಬೇಕು, ಚೂರು ಚಲನೆ ಆಗಿರಬಾರ್ದು. ಆ ರೀತಿಯಲ್ಲಿ ನೋಡಿಕೊಂಡು 3 ಪರಿಸ್ಥಿತಿಯಲ್ಲೂ ಸಹ ಅವುಗಳನ್ನು ದಾಖಲಿಸೋದು. ಟೇಬಲ್ ಮೇಲೆ ಎಷ್ಟು ದೂರ ಚಲಿಸಿತು, ಆನಂತರ ಬಟ್ಟೆಯ ಮೇಲೆ ಪೆನ್ಸಿಲ್ ಎಷ್ಟು ದೂರ ಚಲಿಸಿತು, ಆ ನಂತರದಲ್ಲಿ ಮರಳಿನ ಮೇಲೆ ಅದರ ಚಲಿಸಿದ ದೂರವನ್ನು ದಾಖಲಿಸಿಕೊಳ್ಳೋದು. ಈಗ ನೀವು ಚಲನೆಯ ದೂರವನ್ನು ದಾಖಲಿಸಿಕೊಂಡಿದ್ದೀರ. ಇವುಗಳಲ್ಲಿ ಯಾವ ಸಂದರ್ಭದಲ್ಲಿ ಅದು ಚಲಿಸಿದ ದೂರ ಕಡಿಮೆ ಇತ್ತು, ಕನಿಷ್ಠವಾಗಿತ್ತು? ಯಾವಾಗ ಅದು ಪೆನ್ಸಿಲ್ ತುಂಬ ದೂರದವರೆಗೆ ಚಲಿಸಿತು, ಏಕೆ ಅನ್ನುವಂಥದ್ದನ್ನು ತಿಳಿಬೇಕು ಅಂತ ಹೇಳಿದ್ರೆ, ಈಗ ನಾವು ಅದಕ್ಕೆ ಕಾರಣವನ್ನು ತಿಳಿಯೋಣ. ಎರಡೂ ಮೇಲ್ಮೈಗಳು ನುಣುಪಾಗಿದ್ದಾಗ ಅನಿಯತಗಳು ಕಡಿಮೆ ಇರುವುದರಿಂದ ಘರ್ಷಣಾ ಬಲವು ಕಡಿಮೆ ಇರುತ್ತದೆ, ಆದ್ದರಿಂದ ಹೆಚ್ಚು ದೂರ ಚಲಿಸುತ್ತದೆ. ಯಾವುದೇ ಒಂದು, ಇದು ಎಲ್ಲ ಕಡೆಗೂ ಸಹ ಅನ್ವಯಿಸುತ್ತೆ. ಇಲ್ಲಿ ಮಾಡಿದ ಚಟುವಟಿಕೆಗೆ ಮಾತ್ರ ಅಲ್ಲ, ನಿತ್ಯ ಜೀವನದ ಎಲ್ಲ ಬಹಳಷ್ಟು ಚಟುವಟಿಕೆಗಳಿಗೆ ನಡೆಯುವ ಚಲನೆಗೆ ಸಂಬಂಧಿಸಿದಂಥ ಬಹಳಷ್ಟು ಚಟುವಟಿಕೆಗಳಿಗೆ ಇದು ಅನ್ವಯಿಸುವಂಥದ್ದಾಗಿರುತ್ತೆ. ಚಲನೆಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಇಲ್ಲಿ ಯಾವ 2 ಮೇಲ್ಮೈಗಳು ಅಂತ ಹೇಳಿದ್ರೆ, ನಾವೀಗ ಇಲ್ಲಿ ನಾವು ಮೆನ್ಷನ್ ಮಾಡೋದು ನಾವೀಗ ಮಾಡಿದಂತಹ ಪ್ರಯೋಗದ್ದು. ಅಂದರೆ ಒಂದು ಟೇಬಲ್ನ ಮೇಲ್ಮೈ, ಇನ್ನೊಂದು ಆ ಪೆನ್ಸಿಲ್ನ ಮೇಲ್ಮೈ. ಎರಡೂ ಮೇಲ್ಮೈಗಳು ನುಣುಪಿದ್ದಾಗ ಅನಿಯತಗಳು ಕಡಿಮೆ ಇರೋದ್ರಿಂದ ಘರ್ಷಣಾ ಬಲವು ಕಡಿಮೆ ಇರುತ್ತೆ. ಘರ್ಷಣಾ ಬಲ ಕಡಿಮೆ ಇದ್ದಾಗ ಅದು ಚಲಿಸಿದ ದೂರ ಏನಾಗುತ್ತೆ, ಹೆಚ್ಚಾಗತ್ತೆ ಅನ್ನುವಂಥದ್ದು. ಈಗ ಇದನ್ನು ಅರ್ಥೈಸ್ಕೊಳ್ಬೇಕಂದ್ರೆ, ಎರಡೂ ಮೇಲ್ಮೈಗಳು ನುಣುಪಾಗಿದ್ದಾಗ ಅನಿಯತ ಕಡಿಮೆ ಇರುವುದರಿಂದ ಘರ್ಷಣಾ ಬಲ ಕಡಿಮೆ ಇರುತ್ತೆ, ಹೆಚ್ಚು ದೂರ ಚಲಿಸುತ್ತೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಪೆನ್ಸಿಲ್ ಒಂದು ಮೇಲ್ಮೈ, ಈ ಟೇಬಲ್ ಒಂದು ಮೇಲ್ಮೈ. ಈ ಎರಡು ಅನಿಯತಗಳ ಇವುಗಳ ನಡುವೆ ಇರುವಂತಹ ಘರ್ಷಣಾ ಬಲ ಏನಾಗಿರುತ್ತೆ, ಕಡಿಮೆ ಆಗಿರೋದ್ರಿಂದ ಇದು ಹೆಚ್ಚು ದೂರ ಚಲಿಸುತ್ತೆ. ಘರ್ಷಣಾ ಬಲ ಕಡಿಮೆ ಆದರೆ ಅದು ಕಡಿಮೆ ದೂರ ಚಲಿಸುವಂತಹದ್ದಾಗಿರುತ್ತೆ. ಎರಡೂ ಸಹ ಇಲ್ಲಿ ಏನಾಗಿರುತ್ತೆ, ಇವುಗಳಲ್ಲಿ ಮೇಲ್ಮೈ ಅತ್ಯಂತ ನುಣುಪಾಗಿರುವಂತಹದ್ದಾಗತ್ತೆ. ಎರಡೂ ಮೇಲ್ಮೈಗಳು ಒರಟಾಗಿದ್ದಾಗ ಅಧಿಕ ಪ್ರಮಾಣದ ಅನಿಯತಗಳು ಕಂಡುಬರುತ್ತೆ. ಎರಡೂ ಮೇಲ್ಮೈಗಳು ಒರಟಾಗಿದ್ರೆ ಅನಿಯತಗಳ ಪ್ರಮಾಣ ಹೆಚ್ಚಾಗಿರುತ್ತೆ, ಇದರಿಂದ ಘರ್ಷಣಾ ಬಲ ಅಧಿಕವಾಗುತ್ತೆ. ಘರ್ಷಣಾ ಬಲ ಅಧಿಕವಾದರೆ ಕಡಿಮೆ ದೂರ ಚಲಿಸುತ್ತೆ. ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕು, ಘರ್ಷಣಾ ಬಲ ಕಡಿಮೆ ಇದ್ರೆ ಹೆಚ್ಚು ದೂರ ಚಲಿಸುತ್ತೆ. ಘರ್ಷಣಾ ಬಲ ಏನಾಗುತ್ತೆ, ಅಧಿಕ ಆಯಿತು ಅಂತ ಹೇಳಿದ್ರೆ ವಸ್ತು ಚಲಿಸುವಂಥದ್ದು ಕಡಿಮೆ ದೂರ ಚಲಿಸುತ್ತೆ ಅನ್ನುವಂಥದ್ದು. ಇಲ್ಲಿ ನೋಡ್ತಾ ಹೋಗಿ, ಈ ಮೇಲ್ಮೈಗಳೇನಾಗಿರುತ್ತೆ, ಒರಟಾಗಿದ್ರೆ ಆಗ ಏನಾಗುತ್ತೆ, ಘರ್ಷಣಾ ಬಲ ಏನಾಗಿರುತ್ತೆ, ಅಧಿಕ ಆಗುತ್ತೆ. ಘರ್ಷಣಾ ಬಲ ಅಧಿಕ ಆದರೆ ಏನಾಗುತ್ತೆ, ಅದು ಕಡಿಮೆ ದೂರ ಚಲಿಸುತ್ತೆ ಅನ್ನುವಂಥದ್ದು. ಈಗ ನೋಡಿ, ಇಲ್ಲಿ ಪೆನ್ಸಿಲಿನ ಮೇಲ್ಮೈ ನುಣುಪಾಗೇ ಇದೆ, ಆದರೆ ಇಲ್ಲಿರುವಂತಹ ಬಟ್ಟೆಯನ್ನು ಹಾಸಿದ್ದೀವಿ. ಈ ಬಟ್ಟೆಯ ಮೇಲೆ ಈ ಪೆನ್ಸಿಲ್ ಚಲಿಸುವಾಗ ಈ ಅನಿಯತಗಳು ಏನಾಗಿರುತ್ತೆ, ಇದರ ಮೇಲೆ ಅಧಿಕವಾಗಿರುತ್ತೆ. ಘರ್ಷಣಾ ಬಲ ಏನಾಗಿರುತ್ತೆ, ಅಧಿಕವಾಗಿರುತ್ತೆ. ಹಾಗಾಗಿ ಏನಾಗುತ್ತೆ, ಅದು ಕಡಿಮೆ ದೂರದಲ್ಲಿ ಚಲಿಸುವಂತಹದ್ದಾಗಿರುತ್ತೆ. ನೆಕ್ಸ್ಟ್,
ಯಾವ ಎರಡು ಮೇಲ್ಮೈಗಳನ್ನು ಬಲವಾಗಿ ಒತ್ತಿದಾಗ ಘರ್ಷಣಾ ಬಲ ಹೆಚ್ಚತ್ತೆ. ಇನ್ಯಾವ ಸಂದರ್ಭದಲ್ಲಿ ಘರ್ಷಣಾ ಬಲ ಹೆಚ್ಚತ್ತೆ ಅಂದರೆ, ಜೋರಾಗಿ ಪ್ರೆಸ್ ಮಾಡಿ ಇಟ್ಕೊಂಡಾಗ್ಲೂ ಸಹ. ಇಟ್ಟಿಗೆಯನ್ನು ಚಲಿಸ್ಬೇಕು ಅಂತ ಹೇಳಿದ್ರೆ ಇಟ್ಟಿಗೆಯನ್ನು ಒತ್ತಿ ಗಟ್ಟಿಯಾಗಿ ಇಟ್ಕೊಂಡಿದ್ರೆ ಅದಕ್ಕೂ ಅವಾಗಲೂ ಸಹ ಏನಾಗುತ್ತೆ, ಘರ್ಷಣಾ ಬಲ ಹೆಚ್ಚಾಗತ್ತೆ. ಅಂದರೆ ಈಗ ಒಬ್ಬ ಅದು ಅಲ್ಲಿ ಇಲ್ಲಿ ನೋಡ್ತಾ ಇದ್ರಿ, ಇದು ಸಹ ಘರ್ಷಣಾ ಬಲಕ್ಕೆ ಸಂಬಂಧಿಸಿದೆ ಆಗಿದೆ. ಇಲ್ಲಿ ಇಟ್ಟಿಗೆಯ ಮೇಲ್ಮೈ ಮತ್ತು ನೆಲದ ನಡುವಿನ ಘರ್ಷಣಾ ಬಲವನ್ನ ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ಒಂದು ಸಲ ಪ್ಲಾಸ್ಟಿಕ್ ಆಗಿರುತ್ತೆ, ಒಂದ್ಸಲ ನೆಲ ಆಗಿರುತ್ತೆ, ಒಂದು ಸಲ ಗೋಣಿ ಚೀಲ ಆಗುತ್ತೆ. ಘರ್ಷಣಾ ಬಲದ ಆಧಾರದ ಮೇಲೆ ಅದರ ಚಲನೆ ಉಂಟಾಗುತ್ತೆ. ಈ ರೀತಿ ಎಳಿತಾ ಇರುವಂತಹದಾಗ ಯಾರಾದರೂ ಇದನ್ನ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ, ಜೋರಾಗಿ ಒತ್ತಿ ಇಟ್ಕೊಂಡ್ರೆ ಆಗ ಅವ್ರು ಏನಾಗುತ್ತೆ, ಹೆಚ್ಚು ಬಲ ಪ್ರಯೋಗವನ್ನ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಈ ರೀತಿ ಮಾಡಿದಾಗ ಎರಡೂ ಮೇಲ್ಮೈಗಳು ಬಲವಾಗಿ ಒತ್ತಿದಾಗ ಘರ್ಷಣಾ ಬಲ ಏನಾಗುತ್ತೆ, ಹೆಚ್ಚಾಗತ್ತೆ. ಇದಕ್ಕೆ ಒಂದು ಬೇರೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಯಾರೂ ಕುಳಿತಿಲ್ಲದ ಒಂದು ಜಮಖಾನೆಯನ್ನು ಮತ್ತು ಒಬ್ಬ ವ್ಯಕ್ತಿಯು ಕುಳಿತಿರುವ ಒಂದು ಜಮಖಾನೆಯನ್ನು ಎಳೆಯುವುದರಿಂದ ಇದರ ಅನುಭವ ಉಂಟಾಗತ್ತೆ. ಇದೇ ಉದಾಹರಣೆ ಬೇಕು ಅಂತೇನಿಲ್ಲ. ಬರೀ ಆ ನೆಲದ ಮೇಲೆ ಹಾಸಿರುವಂಥ ಒಂದು ಚಾಪೆ, ಆ ಚಾಪೆಯನ್ನ ಸುಲಭವಾಗಿ ಎಳಿಬಹುದು. ಹಾಗೆ ಅದರ ಮೇಲೆ ಒಬ್ಬರನ್ನು ಕೂರಿಸಿ, ಆ ಚಾಪೆ ಮೇಲೆ ಒಬ್ಬರನ್ನು ಕೂರಿಸಿ ಎಳೆದಾಗ ಚಾಪೆ ಎಳೆಯೋದು ಕಷ್ಟ ಆಗುತ್ತೆ. ಇದು ನಿಮಗೂ ಸಹ ಅನುಭವಕ್ಕೆ ಬಂದಿರುತ್ತೆ. ಈ ರೀತಿಯಾದಾಗ ಇಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಎರಡರೂ ಒಬ್ಬರು ಕೂತಾಗ, ಚಾಪೆ ಮೇಲೆ ಒಬ್ಬರು ಕೂತಾಗ ಅಥವಾ ಜಮಖಾನೆಯ ಮೇಲೆ ಒಬ್ಬರು ಕೂತಾಗ ಅಲ್ಲಿ ಘರ್ಷಣಾ ಬಲ ಏನಾಗುತ್ತೆ, ಎರಡು ಮೇಲ್ಮೈಗಳು ಒತ್ತಿದಾಗ ಆಗುತ್ತೆ. ಆಗ ಘರ್ಷಣಾ ಬಲ ಹೆಚ್ಚತ್ತೆ. ನೀವು ಭಾರವಾಗಿರುವ ಪೆಟ್ಟಿಗೆಯಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೂಕಿದ್ದ ಅನುಭವವನ್ನು ನೆನಪಿಸಿಕೊಳ್ಳಿ. ಭಾರವಾಗಿರುವ ಪೆಟ್ಟಿಗೆ, ಸ್ಟೂಲು ಯಾವುದಾದ್ರೂ ಆಗಿರ್ಬೋದು, ಡೆಸ್ಕ್, ಇವುಗಳನ್ನು ನೀವು ನೆನಪು ಮಾಡಿಕೊಳ್ಳಿ. ನಿಶ್ಚಲವಾಗಿರುವ ಪೆಟ್ಟಿಗೆಯನ್ನು ಚಲಿಸುವಂತೆ ಮಾಡುವುದು ಅಥವಾ ಈಗಾಗಲೇ ಚಲನೆಯಲ್ಲಿರುವುದನ್ನು ಮತ್ತಷ್ಟು ಚಲಿಸುವಂತೆ ಮಾಡುವುದು, ಇವುಗಳಲ್ಲಿ ಯಾವುದು ಸುಲಭ? ಅಂದ್ರೆ ಸುಮ್ಮನೆ ನಿಶ್ಚಲ ಸ್ಥಿತಿಯಲ್ಲಿ ಅಲುಗಾಡದೆ ಚಲನೆಯಲ್ಲಿ ಇಲ್ಲದೆ ಇರುವಂತಹ ಪೆಟ್ಟಿಗೆಯನ್ನು ಚಲಿಸುವುದು ಸುಲಭವಾ, ಅಥವಾ ಈಗಾಗಲೇ ಚಲನೆ ಆಗ್ತಾ ಇರುವಂತಹ ಪೆಟ್ಟಿಗೆಯನ್ನ ನೀವು ಚಲಿಸೋದು ಸುಲಭವಾ? ಇವುಗಳಲ್ಲಿ ಯಾವುದು ಸುಲಭ? ನಿಮಗೆ ಗೊತ್ತಾಗುತ್ತೆ, ಇದು ನಿಮ್ಮ ಅನುಭವಕ್ಕೆ ಬಂದಿರುತ್ತೆ. ಹಾಗಾಗಿ ನಿಶ್ಚಲ ಸ್ಥಿತಿಯಲ್ಲಿರುವ ಸುಮ್ಮನೆ ಇರುವಂತಹ ಪೆಟ್ಟಿಗೆಯನ್ನ ಆ ಕ್ಷಣದಲ್ಲಿ ಚಲಿಸಲು ಆರಂಭಿಸಬೇಕಾದ ಬಲವೇ ಅದರ ಸ್ಥಾಯಿ ಘರ್ಷಣೆಯ ಅಳತೆಯಾಗಿರುತ್ತೆ. ಸ್ಥಾಯಿ ಘರ್ಷಣೆ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು ಮಕ್ಕಳು, ಇದು ಸಹ ನಿಮಗೆ ಕೇಳ್ತಾರೆ. ಸ್ಥಾಯಿ ಘರ್ಷಣೆ ಅಂತ ಹೇಳಿದ್ರೆ ನಿಶ್ಚಲ ಸ್ಥಿತಿಯಲ್ಲಿರುವಂತಹ ವಸ್ತುವನ್ನ ಆ ಕ್ಷಣ ಚಲಿಸಲಾರಂಭಿಸಲಿಕ್ಕೆ ಬೇಕಾದಂತಹ ನಾವು ಬಲವು ಚಲಿಸ್ಬೇಕಂದ್ರೆ ನಾವೇನ್ ಬಲ ಪ್ರಯೋಗ ಮಾಡ್ತೀವೋ ಅದರ ಸ್ಥಾಯಿ ಘರ್ಷಣೆಯ ಅಳತೆಯಾಗಿರುತ್ತೆ. ಈಗ ಒಂದು ಪೆಟ್ಟಿಗೆ ಇದೆ, ಒಂದು ಸ್ಟೂಲ್ ಇದೆ, ಸುಮ್ಮನೆ ಇದೆ, ಯಾರೂ ತಳ್ಳಲಿಲ್ಲ. ಈಗ ನೀವು ಅದನ್ನು ತಳ್ಳಲಿಕ್ಕೆ ಆರಂಭ ಮಾಡಬೇಕು. ಅದು ನಿಶ್ಚಲ ಸ್ಥಿತಿಯಲ್ಲಿತ್ತು, ಸುಮ್ಮನೆ ಇತ್ತು, ಯಾರು ಚಲಿಸ್ತಿರ್ಲಿಲ್ಲ. ಆಗ ನೀವು ಆ ಕ್ಷಣದಲ್ಲಿ ಚಲಿಸ್ಲಿಕ್ಕೆ ಆರಂಭಿಸ್ಲಿಕ್ಕೆ ನೀವು ಬಲ ಪ್ರಯೋಗ ಕೈಯಿಂದ ತಳ್ತಾ ಇದ್ದೀರ. ಆ ಬಲ ಏನಿದೆ, ಆ ತಕ್ಷಣ ಚಲಿಸ್ಲಿಕ್ಕೆ, ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾಗುವಂತಹ ಬಲ ಏನಿದೆ, ಅದು ಸ್ಥಾಯಿ ಘರ್ಷಣೆಯ ಅಳತೆಯಾಗಿರುವಂತಹದ್ದಾಗಿರುತ್ತೆ. ಹಾಗೆಯೇ ಸ್ಥಿರ ಜವದಲ್ಲಿ ಚಲಿಸುತ್ತಿರುವಂತಹ ಕಾಯವೊಂದು ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯವಾದ ಬಲವು ಜಾರು ಘರ್ಷಣೆಯ ಅಳತೆಯಾಗಿರುತ್ತೆ. ಈಗಾಗಲೇ ಸ್ಟೂಲ್ ಆಗಲೇ ಯಾರೋ ತಳ್ತಾ ಇರುವಂತಹ ಸ್ಟೂಲು ಅದೇ ಜವದಲ್ಲಿ ಈಗ ತಳ್ಳಬೇಕು ಅಂದ್ರೆ ಪೆಟ್ಟಿಗೆಯನ್ನು ಅಥವಾ ಒಂದು ಕಾಯ ಯಾವುದೇ ವಸ್ತು ಆಗಿರ್ಬೋದು, ಈಗಾಗಲೇ ಚಲಿಸ್ತಾ ಇದೆ, ಅದೇ ಜವದಲ್ಲಿ ಅಷ್ಟೇ ಸ್ಪೀಡಲ್ಲಿ ಅದು ಜವದಲ್ಲಿ ಚಲಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ನೀಡುವಂತಹ ಒಂದು ಬಲ ಏನಿದೆ ಅದು ಜಾರು ಘರ್ಷಣೆಯ ಅಳತೆಯಾಗಿರುತ್ತೆ. ಇಲ್ಲೂ ಸಹ ನೀವು ಜಾರು ಘರ್ಷಣೆ ಮತ್ತು ಸ್ಥಾಯಿ ಘರ್ಷಣೆಗೆ ಸಂಬಂಧಿಸಿದ ಹಾಗೆ ನಿಮಗೆ ನೆನಪಿಟ್ಕೊಳ್ಳಿಕ್ಕೋಸ್ಕರ ನೀವು ಹೇಳ್ಬೋದು, ನಿಮಗೆ ಅರ್ಥ ಆಗ್ಲಿಕ್ಕೆ, ವಿಶ್ರಾಂತ ಸ್ಥಿತಿಯಲ್ಲಿರುವಂತಹ ವಸ್ತುವನ್ನ ಚಲಿಸಲು ಪ್ರಯತ್ನಿಸಿದ್ರೆ ಅದು ಸ್ಥಾಯಿ ಘರ್ಷಣೆ. ವಿಶ್ರಾಂತ ಸುಮ್ಮನೆ ಇತ್ತು, ಅದು ಚಲಿಸ್ಲಿಕ್ಕೆ ಆರಂಭ ಮಾಡಿದಾಗ ಪ್ರಯತ್ನಿಸಿದ್ರೆ ಅದು ಸ್ಥಾಯಿ ಘರ್ಷಣೆ ಉಂಟಾಯಿತು ಅಂತ ಹೇಳೋದು. ಹಾಗೆ ಒಂದು ವಸ್ತುವು ಮತ್ತೊಂದು ವಸ್ತುವಿನ ಮೇಲೆ ಜಾರುವಾಗ ಉಂಟು ಮಾಡುವಂತಹ ಘರ್ಷಣೆ ಏನಿದೆ ಅದನ್ನ ನಾವು ಜಾರು ಘರ್ಷಣೆ ಅನ್ನುವಂತಹದನ್ನ ನಾವು ಅದನ್ನ ಅರ್ಥೈಸ್ಕೊಂಡು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಹೋಗುತ್ತೆ. ಹಾಗೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಪೆಟ್ಟಿಗೆಯು ಜಾರಲು ಆರಂಭಿಸಿದಾಗ ಅದರ ತಳದ ಮೇಲ್ಮೈಯಲ್ಲಿರುವ ಸಂಪರ್ಕ ಬಿಂದುಗಳು ಮತ್ತು ನೆಲದ ಮೇಲ್ಮೈನಲ್ಲಿನ ಸಂಪರ್ಕ ಬಿಂದುಗಳೊಂದಿಗೆ ಬಂಧಿಸಿಕೊಳ್ಳಲು ಸಾಕಷ್ಟು ಕಾಲಾವಕಾಶ ದೊರೆಯುವುದಿಲ್ಲ. ಆದ್ದರಿಂದ
ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ ಮತ್ತು ಪೆಟ್ಟಿಗೆಯನ್ನು ಚಲಿಸುವಂತೆ ಮಾಡುವುದಕ್ಕಿಂತ ಈಗಾಗಲೇ ಚಲನೆಯಲ್ಲಿರುವ ಪೆಟ್ಟಿಗೆಯನ್ನು ಚಲನೆಯಲ್ಲಿಯೇ ಇರಿಸುವುದು ನಿಮಗೆ ಸುಲಭ ಆಗುತ್ತೆ ಅನ್ನುವಂಥದ್ದು. ಪೆಟ್ಟಿಗೆ ಜಾರಲು ಆರಂಭಿಸಿದಾಗ, ಅಂದರೆ ತಳ್ಳಲಿಕ್ಕೆ ಮೂವ್ ಮಾಡಿದಾಗ ನೀವು ಅದರ ಪೆಟ್ಟಿಗೆ ತಳದ ಮೇಲ್ಮೈನಲ್ಲಿರುವಂತಹ ಸಂಪರ್ಕ ಬಿಂದು, ಪೆಟ್ಟಿಗೆ ತಳದ ಮೇಲ್ಮೈ ಎನ್ನುವಂಥದ್ದು ನೆಲದ ಮೇಲ್ಮೈಗೆ ಸಂಪರ್ಕವನ್ನು ಹೊಂದಿರುವಂತಹ ಬಿಂದು, ನೆಲದ ಮೇಲ್ಮೈನಲ್ಲಿರುವಂತಹ ಸಂಪರ್ಕ ಬಿಂದುಗಳೊಂದಿಗೆ ಬಂಧಿಸಿಕೊಳ್ಳಿಕ್ಕೆ ಸಾಕಷ್ಟು ಕಾಲಾವಕಾಶ ದೊರೆಯುವುದಿಲ್ಲ. ಆದ್ದರಿಂದ ಜಾರು ಘರ್ಷಣೆ ಸ್ಥಾಯಿ ಘರ್ಷಣೆಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಈ ಸ್ಥಾಯಿ ಘರ್ಷಣೆ ಜಾಸ್ತಿನ ಜಾರು ಘರ್ಷಣೆ ಜಾಸ್ತಿನ ಇಲ್ಲಿ ಅಂತ ಹೇಳಿದ್ರೆ ಸ್ಥಾಯಿ ಘರ್ಷಣೆ ಜಾಸ್ತಿ ಇರುತ್ತೆ. ಸ್ಥಾಯಿ ಘರ್ಷಣೆ ಅಂತ ಹೇಳಿದ್ರೆ ನಿಶ್ಚಲ ವಿಶ್ರಾಂತ ಸ್ಥಿತಿಯಲ್ಲಿರುವಂತಹ ವಸ್ತುವನ್ನ ಚಲಿಸುವಾಗ ಮಾಡುವಂತಹ ಬಲ ಪ್ರಯೋಗ, ಅಲ್ಲಿ ಘರ್ಷಣೆ ಏನಾಗಿರುತ್ತೆ ಸ್ವಲ್ಪ ಕಡಿಮೆ ಇರುತ್ತೆ. ಈಗಾಗಲೇ ಚಲಿಸ್ತಾ ಇರುವಂತಹದ್ದಾದ್ರೆ ಅದರಲ್ಲಿ ಘರ್ಷಣೆ ಏನಾಗಿರುತ್ತೆ ಸ್ಥಾಯಿ ಘರ್ಷಣೆ ಗಿಂತ ಯಾವುದು ಜಾರು ಘರ್ಷಣೆ ಕಡಿಮೆ ಇರುತ್ತೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಬೇಕು. ಪೆಟ್ಟಿಗೆಯನ್ನು ಚಲಿಸುವಂತೆ ಮಾಡುವುದಕ್ಕಿಂತ ಈಗಾಗಲೇ ಚಲನೆಯಲ್ಲಿರುವ ಪೆಟ್ಟಿಗೆಯನ್ನು ಚಲನೆಯಲ್ಲಿಯೇ ಇರಿಸುವುದು ಸುಲಭ ಅನ್ನುವಂಥದ್ದು. ಈಗ ಮತ್ತೊಂದು ಪರಿಕಲ್ಪನೆಯನ್ನು ಅರ್ಥೈಸಿಕೊಳ್ಳೋದಾದ್ರೆ, ಘರ್ಷಣೆ ಒಂದು ಅಗತ್ಯ ಕೆಡುಕು. ಕೆಸರಾದ ದಾರಿಯಲ್ಲಿ ಅಥವಾ ಒದ್ದೆಯಾದ ಅಮೃತ ಶಿಲೆಯ ನೆಲದ ಮೇಲೆ ನಡೆಯುವುದು ಎಷ್ಟು ಕಷ್ಟಕರ ಎಂಬುದನ್ನು ನೆನಪು ಮಾಡಿಕೊಳ್ಳಿ. ಕೆಸರು ಓಟ, ಕೆಸರು ಗದ್ದೆ ಓಟ, ಆ ಥರದ್ದು ಕೆಸರಲ್ಲಿ ನಡೆಯೋದು, ಈ ಥರದ ಆಟಗಳು ನೋಡಿರ್ಬೋದು. ಜೊತೆಗೆ ಮತ್ತೆ ಕೆಸರು ಗದ್ದೆಯಲ್ಲಿ ನೀವು ಸಹ ಕೆಸರಲ್ಲಿ ನಡೆದಿರುವ ಅನುಭವ ಆಗಿರ್ಬೋದು. ಒದ್ದೆಯಾದ ಅಮೃತಶಿಲೆಯ ನೆಲದ ಮೇಲೆ ನಡೆಯುವುದು ಕಷ್ಟಕರ, ಜಾರತ್ತೆ ಅನ್ನುವಂಥದ್ದು ಗೊತ್ತಾಗಿದೆ. ಘರ್ಷಣೆಯೇ ಇಲ್ಲದಾಗ ನಡೆದಾಡುವುದನ್ನು ಕಲ್ಪಿಸಿಕೊಳ್ಳಲು ನಿಮಗೆ ಸಾಧ್ಯವೇ? ಘರ್ಷಣೆ ಇಲ್ಲದಿದ್ದಾಗ ನೀವು ಪೆನ್ ಅಥವಾ ಪೆನ್ಸಿಲ್ ಬಳಸಿ ಬರೆಯಲು ಸಾಧ್ಯವಿಲ್ಲ. ಈಗ ಪೇಪರು ಮತ್ತು ಪೆನ್ನು ಇವುಗಳಲ್ಲಿ ಬರಿಬೇಕು. ಪುಸ್ತಕದ ಮೇಲೆ ನೀವು ಪೆನ್ನು ಅಥವಾ ಪೆನ್ಸಿಲಲ್ಲಿ ಬರಿಬೇಕು ಅಂದರೆ ಅಲ್ಲಿ ಘರ್ಷಣೆ ಇರಲೇಬೇಕು ಮಕ್ಕಳೇ. ಸಪೋಸ್ ಘರ್ಷಣೆ ಇಲ್ಲ ಅಂತ ಹೇಳಿದರೆ ನೀವು ತುಂಬ ನೈಸಾಗಿರುವಂಥ ಪ್ಲಾಸ್ಟಿಕ್ ಶೀಟ್ ಮೇಲೆ ಪೆನ್ನಲ್ಲಿ ಬರೀರಿ ಅಂದರೆ ಅಲ್ಲಿ ಬರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀರ, ಕಾಣಿಸ್ತಿಲ್ಲ, ಬರೆಯೋಕ್ಕಾಗಲ್ಲ ಅಂತೀರಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಅಲ್ಲಿ ಘರ್ಷಣೆ ಇಲ್ಲ. ಘರ್ಷಣೆ ಇಲ್ಲದೆ ಹೋಗಿದ್ದರೆ ಚಲಿಸುತ್ತಿರುವ ಕಾಯವೊಂದು ಎಂದಿಗೂ ನಿಲ್ಲುತ್ತಲೇ ಇರಲಿಲ್ಲ. ಚಲಿಸ್ತಾ ಘರ್ಷಣೆ ಇದ್ದೇ ಇದೆ. ಎರಡು ಮೇಲ್ಮೈಗಳಲ್ಲಿ ಘರ್ಷಣೆ ಯಾವಾಗಲೂ ಇದ್ದೇ ಇರುತ್ತೆ. ಹಾಗಾಗಿ ನಾವು ಬಲ ಪ್ರಯೋಗ ಮಾಡದೇ ಇದ್ರೂ ಘರ್ಷಣೆ ವಸ್ತುಗಳು ಚಲನೆಯಲ್ಲಿರುವ ವಸ್ತು ಏನಾಗುತ್ತೆ ನಿಂತೇ ನಿಲ್ಲತ್ತೆ ಅನ್ನುವಂಥದ್ದು. ಘರ್ಷಣೆ ಇಲ್ಲದೆ ಹೋಗಿದ್ದರೆ ಚಲಿಸುತ್ತಿರುವ ಕಾಯವೊಂದು ಎಂದಿಗೂ ನಿಲ್ಲುತ್ತಲೇ ಇರಲಿಲ್ಲ. ವಾಹನಗಳ ಚಕ್ರಗಳು ಮತ್ತು ರಸ್ತೆಯ ನಡುವೆ ಘರ್ಷಣೆ ಇಲ್ಲದೆ ಹೋಗಿದ್ದರೆ ಅವು ಚಲಿಸಲಾರಂಭಿಸಲು, ನಿಲ್ಲಲು ಅಥವಾ ತಿರುವು ತೆಗೆದುಕೊಂಡು ಚಲನೆಯ ದಿಕ್ಕನ್ನು ಬದಲಾಯಿಸಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಹಾಗೆ ಘರ್ಷಣೆ ಅನ್ನುವಂಥದ್ದು ಅತ್ಯಂತ ಅಗತ್ಯ ಚಲನೆಗೆ ಯಾವ್ದು ಅಗತ್ಯ? ಘರ್ಷಣೆ. ವಸ್ತು ಚಲಿಸ್ಬೇಕು, ನಾವು ಚಲಿಸ್ಬೇಕು, ಪೆನ್ ಬರಿಬೇಕು, ವಾಹನಗಳು ರಸ್ತೆಯಲ್ಲಿ ಚಲಿಸ್ಬೇಕು ಅಥವಾ ನಿಲ್ಲಬೇಕು ಅಥವಾ ಕ್ರಾಸಲ್ಲಿ ತಿರುವನ್ನು ಪಡಿಬೇಕು, ಈ ಡೈರೆಕ್ಷನ್ ಚೇಂಜ್ ಮಾಡಬೇಕು, ಎಲ್ಲ ಸಮಯದಲ್ಲೂ ಘರ್ಷಣೆ ಅವಶ್ಯಕ. ಘರ್ಷಣೆ ಇಲ್ಲ ಅಂದರೆ ಯಾವ ಕೆಲಸ ಮಾಡಲಿಕ್ಕೂ ಆಗಲ್ಲ. ಗೋಡೆಗೆ ಮೊಳೆ ಹೊಡಿಲಿಕ್ಕಾಗಲ್ಲ, ದಾರಕ್ಕೆ ಗಂಟು ಹಾಕಲು ಸಾಧ್ಯವಾಗೋದಿಲ್ಲ. ಮತ್ತೆ ಘರ್ಷಣೆ ಇಲ್ಲದಿದ್ದರೆ ಯಾವುದೇ ಕಟ್ಟಡವನ್ನು ಕಟ್ಟಲು ಸಾಧ್ಯವಾಗೋದಿಲ್ಲ. ಇಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ, ಗೋಡೆಗೆ ಮೊಳೆ ಹೊಡೆಯಲು ಸಾಧ್ಯ ಇಲ್ಲ ಅಂತ. ಆದರೆ ದಾರಕ್ಕೆ ಗಂಟು ಹಾಕಲು ಸಾಧ್ಯವಿಲ್ಲ ಅಂತ ಹೇಳಿದ್ರೆ, ಈಗ ಕೇಬಲ್ದು ವೈರು ಅಥವಾ ಟೆಲಿಫೋನ್ ವೈರ್ದು ಒಂದು ಕಪ್ಪುದು ದಪ್ಪ ವೈರ್ ಎಲ್ಲ ಹೋಗ್ತಾ ಇರುತ್ತೆ, ತುಂಬ ಸ್ಮೂತ್ ಆಗಿರುತ್ತೆ, ಅಲ್ಲ ಮೇಲ್ಮೈ ತುಂಬ ನಯವಾಗಿರುತ್ತೆ. ಅಂತಹ ದಾರವನ್ನು ಸಿಕ್ಕಾಬಟ್ಟೆ ಗಂಟು ಹಾಕ್ರಿ ಅಂತ ಹೇಳಿದ್ರೆ ಹಾಕಕ್ಕಾಗೋದೇ ಇಲ್ಲ. ಅದೇನಾಗುತ್ತೆ, ಜಾರ್ಕೊಂಡು ಹೋಗ್ತಾ ಇರುತ್ತೆ. ಆ ರೀತಿಯಲ್ಲಿ ಗೋಡೆಗೆ ಮೊಳೆ ಹೊಡಿಲಿಕ್ಕೂ ಆಗ್ತಾ ಇರಲಿಲ್ಲ. ಘರ್ಷಣೆ ಇಲ್ಲದೆ ಇದ್ರೆ ಗೋಡೆಗೆ ಮೊಳೆ ಹೊಡಿಲಿಕ್ಕೂ ಸಹ ಆಗೋದಿಲ್ಲ. ಈ ರೀತಿಯಲ್ಲಿ ದಿನನಿತ್ಯದ ಕೆಲವು ಘಟನೆಗಳಲ್ಲಿ ಘರ್ಷಣೆ ಅವಶ್ಯಕ. ಹಾಗಾಗಿ ಇದು ಒಂದು ಅಗತ್ಯ ಕೆಡುಕು. ಇನ್ನೊಂದು ರೀತಿಯಲ್ಲಿ ಘರ್ಷಣೆಯು ಒಂದು ಕೆಡುಕು ಕೂಡ. ಹೇಗೆ ಅದು? ಸ್ಕ್ರೂಗಳನ್ನು, ಬಾಲ್ ಬೇರಿಂಗ್ ಅಥವಾ ಬೂಟಿನ ತಳದ ಅಟ್ಟೆಗಳಂತಹ ವಸ್ತುಗಳನ್ನು ಸವೆದು ಹೋಗುವಂತೆ ಮಾಡುತ್ತೆ. ಅಂದರೆ ಈ ರೀತಿ ಘರ್ಷಣೆ ಇರೋದ್ರಿಂದ ಬಹಳಷ್ಟು ಚಟುವಟಿಕೆ ಆಗುತ್ತೆ. ಆದರೆ ಕೆಲವು ಸಂದರ್ಭದಲ್ಲಿ ಘರ್ಷಣೆಯಿಂದ ಕೆಲವು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಸ್ಕ್ರೂಗಳನ್ನು, ಬಾಲ್ ಬೇರಿಂಗನ್ನು ಅಥವಾ ಬೂಟಿನ ಅಥವಾ ಸ್ಲಿಪ್ಪರ್ನ ತಳಭಾಗದಲ್ಲಿ ಕೆಲವೊಮ್ಮೆ ಸ್ಲಿಪ್ಪರ್ ಎಲ್ಲ ನಾವು
ಕೆಳಭಾಗ ಎಲ್ಲ ಸೌದೋಗಿದ್ರೆ ಯಾವುದೋ ಟೈಲ್ಸ್ ಮೇಲೋ ಅಥವಾ ಕೆಲವು ಕೆಸರು ಇದ್ರ ಮೇಲೆಲ್ಲ ಜಾರ್ತಾ ಇರುತ್ತಲ್ವ ಆ ರೀತಿಯಲ್ಲಿ. ಹಾಗಾಗಿ ಆವಾಗ ಏನಾಗುತ್ತೆ, ಘರ್ಷಣೆ ಒಂದೊಂದ್ಸಲ ಕೆಡಕು ಅನ್ನುವಂಥದ್ದು. ರೈಲ್ವೆ ನಿಲ್ದಾಣಗಳ ಮೇಲ್ಸೇತುವೆಗಳಲ್ಲಿ ಸವದು ಹೋಗಿರುವ ಪಾದಾಚಾರಿಗಳ ಮೆಟ್ಟಲುಗಳನ್ನು ನೋಡಿರ್ಬೋದು. ರೈಲ್ವೆ ನಿಲ್ದಾಣಗಳ ಮೇಲ್ಸೇತುವೆಯಲ್ಲಿ ಬ್ರಿಡ್ಜ್ ಕ್ರಾಸ್ ಮಾಡಬೇಕಾದ್ರೆ ಬ್ರಿಡ್ಜ್ ಇರುತ್ತಲ್ವ, ಆ ರೈಲ್ವೆ ಸ್ಟೇಷನ್ ಅಲ್ಲಿ ಇರುವಂಥದ್ದು. ಅದರಲ್ಲಿ ಜಾರಬಾರ್ದು ಅಂತ ಹೇಳಿ ಅದರಲ್ಲೇ ಒಂಥರ ಅಲ್ಲಿ ಕಾಣಿಸ್ತಾ ಮೆಟಲ್ನಲ್ಲಿ ಇರುವಂತಹ ಕೆಲವು ಆ ಸ್ಟ್ರೈಪ್ಸ್ ಥರದ್ದೇನಿರುತ್ತೆ, ಅದು ಜಾರಬಾರ್ದು ಅಂತ ಇರುತ್ತಲ್ಲ, ಅದು ಸಹ ಕ್ರಮೇಣ ಸೌದು ಹೋಗಿರುವಂತಹದ್ದು ನೋಡ್ಬೋದು. ಇದೆಲ್ಲವೂ ಸಹ ಸ್ಲಿಪ್ಪರ್ ಸವಿಯೋದು ಸಹ, ಅಥವಾ ಬಹಳಷ್ಟು ಕೆಲವೆಲ್ಲ ಸವೆತ ಉಂಟಾಗುತ್ತೆ, ಸವೆದು ಹೋಗಿದೆ ಅನ್ನುವಂಥದ್ದೆಲ್ಲ ಘರ್ಷಣೆಯ ಒಂದು ಘರ್ಷಣೆಯಿಂದ ಆಗುವಂಥ ಒಂದು ಅನಾನುಕೂಲದ್ದಾಗಿರುತ್ತೆ. ಘರ್ಷಣೆಯು ಉಷ್ಣವನ್ನು ಸಹ ಉತ್ಪಾದಿಸುತ್ತೆ. ಘರ್ಷಣೆ ಕೆಲವೊಮ್ಮೆ ಉಪಯೋಗಕರ ಆಗಿರುತ್ತೆ, ಕೆಲವೊಮ್ಮೆ ಅನಾನುಕೂಲ ಅನ್ನುವಂಥದ್ದು. ಅನಾನುಕೂಲ ಅಂತ ಹೇಳಿದ್ರೆ ಸೌದು ಹೋಗುವಂಥದ್ದು, ಆ ಥರದ ಕೆಲವುದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಕೆಲವೊಮ್ಮೆ ಘರ್ಷಣೆಯಿಂದ ಉಷ್ಣವೂ ಸಹ ಉತ್ಪಾದನೆ ಆಗುತ್ತೆ. ಇದಕ್ಕೆ ಉದಾಹರಣೆ ನಿಮಗೆ ಗೊತ್ತೇ ಇದೆ. ಘರ್ಷಣೆಯಿಂದ ಉಷ್ಣ ಉತ್ಪತ್ತಿ ಆಗುತ್ತೆ ಅನ್ನೋದಕ್ಕೆ ಸುಲಭವಾಗಿ ನಾವು ತಕ್ಷಣ ಮಾಡ್ಬೋದು. ಅಂದರೆ 2 ಅಂಗೈಯನ್ನು ಉಜ್ಜಿದ್ರೆ, ರಭಸವಾಗಿ ಉಜ್ಜಿದ್ರೆ ಕೆಲ ನಿಮಿಷಗಳಲ್ಲಿ ಏನಾಗುತ್ತೆ, ಅದು ಶಾಖ ಉತ್ಪತ್ತಿ ಆಗುತ್ತೆ, ಗೊತ್ತಾಗುತ್ತೆ ಉಷ್ಣ ಉತ್ಪತ್ತಿ ಆಗಿದೆ ಅಂತ. ಬೆಂಕಿ ಕಡ್ಡಿಯನ್ನು ಒರಟು ಮೇಲ್ಮೈ ಮೇಲೆ ಗಿರಿದಾಗ ಬೆಂಕಿ ಹಚ್ಕೊಳ್ಳುತ್ತೆ. ಬೆಂಕಿ ಪಟ್ಟಣದಲ್ಲಿ ಗೊತ್ತಿದೆ ನಿಮಗೆ. ಮೇಲೆ ಬೆಂಕಿ ಕಡ್ಡಿಯನ್ನ ಸುಮ್ಮನೆ ಒಂದು ಪೇಪರ್ ಮೇಲೆ ಗಿರಿದ್ರೆ ಬೆಂಕಿ ಹಚ್ಕೊಳ್ಳುತ್ತಾ? ಇಲ್ಲ. ಹಾಗೆ ಒರಟು ಮೇಲ್ಮೈಯಲ್ಲಿರುವಂತಹ ಕಡೆ ಗಿರಿದ್ರೆ ಅದು ಘರ್ಷಣೆಯಿಂದಾಗಿ ಬೆಂಕಿ ಹತ್ತಿಕೊಳ್ಳುತ್ತೆ. ಅಲ್ಲದೆ ಮನೆಯಲ್ಲಿ ಮಿಕ್ಸರನ್ನು ನಾವು ಬಳಸುವಂತಹ ಮಿಕ್ಸರ್ಗಳನ್ನು ಅಕ್ಕಿ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟನ್ನು ರುಬ್ಬುವಾಗ ತುಂಬ ಹೊತ್ತು ಓಡಿಸ್ತೀವಿ. ಆ ರೀತಿ ಅದು ನಿರಂತರ ಚಲನೆಯಿಂದಿದ್ದಾಗ ಉಷ್ಣದ ಮಿಕ್ಸರಿನ ಬಟ್ಟಲು ಏನಾಗುತ್ತೆ, ಜಾರೇನಾಗುತ್ತೆ, ಬಿಸಿಯಾಗಿರೋದನ್ನು ನೀವು ಗಮನಿಸಿರ್ತೀರ. ಹಾಗಾಗಿ ಇವುಗಳೇನಾಗ್ತಾ ಹೋಗುತ್ತೆ, ಅನೇಕ ರೀತಿಯಲ್ಲಿ ಪರಸ್ಪರ ಘರ್ಷಣೆಯಿಂದಲೂ ಸಹ ಏನಾಗುತ್ತೆ, ಶಾಖ ಉತ್ಪತ್ತಿ ಆಗುತ್ತೆ. ವಾಸ್ತವದಲ್ಲಿ ಒಂದು ಯಂತ್ರವನ್ನು ಚಾಲನೆ ಮಾಡಿದಾಗ ಉತ್ಪತ್ತಿಯಾಗುವ ಉಷ್ಣವು ಹೆಚ್ಚಿನ ಶಕ್ತಿಯ ನಷ್ಟಕ್ಕೆ ಕಾರಣ ಆಗುತ್ತೆ ಅನ್ನುವಂತಹದ್ದನ್ನು ತಿಳಿಬೋದು. ಘರ್ಷಣೆಯ ಏರಿಕೆ ಮತ್ತು ಇಳಿಕೆ. ಘರ್ಷಣೆಯು ಕೆಲವು ಸನ್ನಿವೇಶಗಳಲ್ಲಿ ಅಪೇಕ್ಷಣೀಯ ಎಂದು ತಿಳಿದುಕೊಂಡಿದ್ದೀರಿ. ಅಂದರೆ ಕೆಲವು ಸಲ ಘರ್ಷಣೆ ಬೇಕು, ಘರ್ಷಣೆ ಇಲ್ಲ ಅಂತ ಹೇಳಿದರೆ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಿದೆ. ಪಾದರಕ್ಷೆಯ ಅಟ್ಟೆಯನ್ನು ಕೊರೆದು ವಿನ್ಯಾಸಗೊಳಿಸಿರುವುದು. ಪಾದರಕ್ಷೆಯ ಅಟ್ಟೆಯನ್ನು ಕೊರೆದು ವಿನ್ಯಾಸಗೊಳಿಸಿರುವುದು ಅಂದರೆ ನೀವು ಸ್ಲಿಪ್ಪರ್ ಅಥವಾ ಶೂನ ಅದರ ಹಿಂದ್ಗಡೆ ತೆರೆಸಿ ನೋಡಿದಾಗ ಜಾರಬಾರ್ದು ಅಂತ ಹೇಳಿ ಅಲ್ಲಿ ಕೊರತಾಗ ಒಂದು ಸ್ಟೆಪ್ಸ್ ಥರದಲ್ಲಿ, ತುಂಬ ಸ್ಟೆಪ್ಸ್ ಅಂದರೆ ಹೀಲ್ಡ್ ಸ್ಟೆಪ್ ಆ ಥರದ್ದಲ್ಲ, ಹೀಲ್ಡ್ ಸ್ಲಿಪ್ಪರ್ ಆ ಥರ ಅಲ್ಲ. ಇಡೀ ಪಾದರಕ್ಷೆಯ ತಳಭಾಗದಲ್ಲೆಲ್ಲ ಗೆರೆಯ ರೀತಿ ಇರುತ್ತೆ. ಅದು ನಿಮಗೆ ನೋಡಿದ್ರೆ ಎಂಥವ್ರು ನೀವು ಸಹ ಹೇಳ್ತೀರಾ, ಯಾಕೆ ಈ ಥರ ಇದೆ ಅಂತ ಹೇಳಿದರೆ, ಅಟ್ಟೆ ಪದ ಬಳಸದೇ ಇರ್ಬೋದು, ಆ ಥರದ ಗೆರೆಗಳು ಯಾಕೆ ಕಾಣಿಸ್ತಿದೆ ಅಂದರೆ ನೀವು ಹೇಳ್ತೀರಾ, ಓ ಇದು ಜಾರಬಾರ್ದು, ಗ್ರಿಪ್ ಸಿಗಲಿ, ನಿರ್ದಿಷ್ಟ ಹಿಡಿತ ಸಿಗಲಿ ಅಂತ ಹೇಳ್ತೀರ ನೀವು. ಅದೇ ಕಾರಣಕ್ಕಾಗಿ ಘರ್ಷಣೆ ಕೆಲವೊಮ್ಮೆ ಆ ರೀತಿಯಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಅಪೇಕ್ಷಣೀಯ ಆಗಿರುತ್ತೆ. ಹಾಗೆ ಕಾರು ಮತ್ತು ಟ್ರಕ್ಗಳ ಟೈರ್ಗಳೇನಿರುತ್ತೆ ಅವುಗಳಲ್ಲೂ ಸಹ ನೋಡಿರ್ತೀರ, ಬುಲ್ಡೋಸರ್ ಟೈರ್ಗಳ ಹೊರಮೈನ ವಿನ್ಯಾಸಗಳು. ಈ ರೀತಿ ಕಾರು, ಟ್ರಕ್, ಬುಲ್ಡೋಸರ್ ಇವುಗಳ ಹೊರಮೈನ ವಿನ್ಯಾಸಕ್ಕೆ, ಹೊರಮೈ ಹೇಗಿದೆ ಹೊರಗಡೆ ನೋಡ್ಲಿಕ್ಕೆ ನೀವು ನೋಡಿದ ತಕ್ಷಣ ಹೇಳ್ತೀರ, ಇದು ಬಸ್ಸು, ಇದು ಕಾರು, ಇದು ಟ್ರಕ್, ಇದು ಹಡಗು, ಇದು ವಿಮಾನ, ಈ ಥರ ಹೇಳ್ತೀರಲ್ವ. ಆ ಹೊರಮೈನ ವಿನ್ಯಾಸ ಅನ್ನೋದಕ್ಕೆ ಟ್ರೇಡ್ ಅಂತ ಹೇಳ್ತೀವಿ. ಅದು ನೆಲದೊಂದಿಗೆ ಉತ್ತಮ ಹಿಡಿತವನ್ನು ಸಾಧಿಸಲಿಕ್ಕೆ ಅದರ ಕೆಳಭಾಗದಲ್ಲಿ ಏನಾಗಿರುತ್ತೆ, ಕಾರುಗಳು, ಟ್ರಕ್, ಬುಲ್ಡೋಸರ್ ಟೈರ್ಗಳ ಹೊರಮೈನ ವಿನ್ಯಾಸ, ಟೈರ್ಗಳಲ್ಲಿರುವಂತಹ ಹೊರಮೈನ ವಿನ್ಯಾಸ, ಆ ಹೊರಮೈನ ವಿನ್ಯಾಸಗಳೇನಿದೆ, ಟೈರಿನ ಹೊರಮೈ ವಿನ್ಯಾಸ ಅನ್ನೋದು ನೆನ್ಪಿಟ್ಕೊಳ್ಬೇಕು ಮಕ್ಕಳೇ. ಅದು ನೆಲದೊಂದಿಗೆ ಉತ್ತಮ ಹಿಡಿತವನ್ನು ಸಾಧಿಸಲಿಕ್ಕೆ ಆ ರೀತಿಯಲ್ಲಿ ಅದನ್ನು ಅಟ್ಟೆಯನ್ನು ನಿರ್ಮಿಸಿರ್ತಾರೆ. ಬೈಸಿಕಲ್ ಮತ್ತು ವಾಹನಗಳ ಬ್ರೇಕ್ ವ್ಯವಸ್ಥೆಯಲ್ಲಿ, ಸೈಕಲ್ ಹೊಡಿತೀರ, ಬ್ರೇಕ್ ಬಗ್ಗೆ ಪರಿಚಯ ಇದೆ. ಕೆಲವು ಬೈಕ್ ಓಡಿಸಬಾರ್ದು ಇನ್ಶೂರೆನ್ಸ್ ಇಲ್ಲದೆ, ಆ ರೀತಿಯಲ್ಲಿ ಓಡಿಸೋವಂಥದ್ದು, ಮನೆಯಲ್ಲಿ ದೊಡ್ಡವರು ಓಡಿಸುವಾಗ ಬೈಕಲ್ಲಿ ಹೋಗಿರುವಂಥದ್ದು ಗೊತ್ತಿದೆ, ಬ್ರೇಕ್ ಹಾಕ್ತಾರೆ. ಈ ರೀತಿಯ ಬ್ರೇಕ್ ಪ್ಯಾಡುಗಳನ್ನು ಬಳಸೋದರ ಮೂಲಕ ನಾವು ಉದ್ದೇಶಪೂರ್ವಕವಾಗಿ ಚಲನೆಯಲ್ಲಿರುವಂತಹ ಗಾಡಿಯನ್ನು ತಡೆದು ನಿಲ್ಲಿಸ್ತೀವಿ. ಇದು ಘರ್ಷಣೆಯನ್ನು ಉದ್ದೇಶಪೂರ್ವಕವಾಗಿ ಹೆಚ್ಚಿಸುವ ಪ್ರಕ್ರಿಯೆ. ಬ್ರೇಕ್ ಪ್ಯಾಡ್ಗಳನ್ನು ಹಿಡಿಯೋದ್ರ ಮೂಲಕ ನಾವೇನು ಮಾಡ್ತಾ ಇದ್ದೀವಿ, ಘರ್ಷಣೆಯನ್ನು ಹೆಚ್ಚನೆ ಮಾಡ್ತಿದ್ದೀವಿ. ಘರ್ಷಣೆ ಹೆಚ್ಚಾಯಿತು ಅಂತ ಹೇಳಿದರೆ ಚಲನೆ ಕಡಿಮೆ ಆಗುತ್ತೆ. ನೀವು ಬೈಸಿಕಲ್ ಸವಾರಿ ಮಾಡುವಾಗ ಬ್ರೇಕ್ ಪ್ಯಾಡ್ಗಳು ಚಕ್ರಗಳನ್ನು ಸ್ಪರ್ಶಿಸುತ್ತಿರುವುದಿಲ್ಲ.
ಆದರೆ ನೀವು ಬ್ರೇಕ್ ಲಿವರನ್ನು ಹೊತ್ತಿದಾಗ ಪ್ಯಾಡ್ಗಳ ರಿಮ್ಗಳು ಚಲನೆಯನ್ನು ನಿಯಂತ್ರಿಸುತ್ತೆ. ಕಾರಣ ನೆಲದೊಂದಿಗೆ ಹಿಡಿತವನ್ನು ಚಲನೆಯನ್ನು ನಿಯಂತ್ರಿಸಿ ನೆಲದೊಂದಿಗೆ ಹಿಡಿತವನ್ನು ಸಾಧಿಸುತ್ತೆ. ಕಬಡ್ಡಿ ಆಟಗಾರರು ಎದುರಾಳಿಗಳನ್ನು ಹಿಡಿಯುವಲ್ಲಿ ಉತ್ತಮ ಹಿಡಿತ ಸಾಧಿಸಲು ತಮ್ಮ ಕೈಗಳನ್ನು ಮಣ್ಣಿನಿಂದ ಉಜ್ಜಿಕೊಳ್ಳುವುದನ್ನು ನೀವು ನೋಡಿರಬಹುದು. ತಮ್ಮ ಕೈಗಳ ಘರ್ಷಣೆಯನ್ನು ಹೆಚ್ಚಿಸಿಕೊಂಡು ಉತ್ತಮ ಹಿಡಿತ ಸಾಧಿಸಲು ಪೈಲ್ವಾನರು ಸಹ ಒರಟಾದ ಪದಾರ್ಥವನ್ನು ಕೈಗಳಿಗೆ ಬಳಿದುಕೊಳ್ತಾರೆ. ಅದನ್ನು ಸಹ ನೋಡಿರ್ತೀರ. ಕುಸ್ತಿ ಆಡೋರು ಸಹ ಪದೇ ಪದೇ ಮಣ್ಣನ್ನು ಮುಟ್ಟಿ ಕೈಯನ್ನು ಈ ರೀತಿಯಲ್ಲಿ ಉಜ್ಕೊಳ್ತಾ ಇರ್ತಾರೆ ಮಣ್ಣಿನಿಂದ. ಹಾಗೆ ಕುಸ್ತಿಪಟು ಪೈಲ್ವಾನರು ಸಹ ಹಾಗೆ ಮಾಡ್ತಿರ್ತಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಹೇಳ್ತೀರ ನೀವು, ಓ ಅದು ಜಾರತ್ತೆ ಮಿಸ್ ಅದಕ್ಕೆ ಅಂತ ಹೇಳಿ. ಬೆವರುತ್ತೆ, ಅವ್ರು ಆಟ ಆಡುವಾಗ ಕೈ ಬೆವರುತ್ತೆ. ಕೈ ಬೆವರಿದಾಗ ಬೆವರಿನಲ್ಲಿರುವಂಥ ಜಿಡ್ಡಿನ ಅಂಶದಿಂದ ಏನಾಗುತ್ತೆ, ಅಲ್ಲಿ ಘರ್ಷಣೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ, ಅವ್ರೇನು ಮಾಡ್ತಾರೆ, ಮಣ್ಣನ್ನು ಮುಟ್ಟೋದ್ರ ಮೂಲಕ ಜಾರದೇ ಇರುವಾಗ ಒರಟ ಪದಾರ್ಥವನ್ನು ಬಳಸಿ ಅದು ಘರ್ಷಣೆಯನ್ನು ಹೆಚ್ಚಿಸಿಕೊಂಡು ಏನಾಗುತ್ತೆ, ಉತ್ತಮ ಹಿಡಿತವನ್ನು ಸಾಧಿಸೋ ಮೂಲಕ ಕಬಡ್ಡಿ ಆಟಗಾರರನ್ನು ಎದುರಾಳಿಯನ್ನು ಹಿಡಿಲಿಕ್ಕೆ, ಪೈಲ್ವಾನರು ಎದುರಾಳಿಯನ್ನು ಹಿಡಿಲಿಕ್ಕೂ ಸಹ ಅದು ಅನುಕೂಲ ಮಾಡಿಕೊಡ್ತಾ ಇರುತ್ತೆ. ಕೆಲವು ಸನ್ನಿವೇಶಗಳಲ್ಲಿ ಘರ್ಷಣೆಯು ಅಪೇಕ್ಷಣೀಯ ಮತ್ತು ನಾವು ಅದನ್ನು ಕಡಿಮೆ ಮಾಡಬೇಕಾಗುತ್ತದೆ. ಕೆಲವು ಸನ್ನಿವೇಶಗಳಲ್ಲಿ ಘರ್ಷಣೆ ಏನಾಗಿರುತ್ತೆ, ನಾವು ಅದು ಅನಪೇಕ್ಷಣೀಯ ಆಗಿರುತ್ತೆ. ಘರ್ಷಣೆ ಬೇಡ ಆಗಿರುತ್ತೆ, ಅನಪೇಕ್ಷಣೀಯ. ಅದನ್ನು ನಾವೇನು ಮಾಡಬೇಕಾಗತ್ತೆ, ಕಡಿಮೆ ಮಾಡಬೇಕಾಗತ್ತೆ. ಅದರಲ್ಲಿ ಯಾವೆಲ್ಲ ಕೆಲವು ಇದರಲ್ಲಿ ಘರ್ಷಣೆ ಅಪೇಕ್ಷಣೀಯ, ಕೆಲವರಲ್ಲಿ ಘರ್ಷಣೆ ಏನಾಗಿರುತ್ತೆ, ಅನಪೇಕ್ಷಣೀಯ. ಯಾಕೆ ಅಂತ ಹೇಳಿದಾಗ, ಯಾಕೆ ಅದು ಅನಪೇಕ್ಷಣೀಯ ಅಂತ ಹೇಳಿದ್ರೆ ಅನ್ನುವಂಥದ್ದನ್ನು ನೋಡಿದಾಗ ಅದರಲ್ಲಿ ಕೆಲವುಗಳನ್ನು ನೋಡ್ತಾ ಹೋಗೋಣ. ಅದು ಒಂದನೇದು, ಬಾಗಿಲಿನ ಕೀಲುಗಳಿಗೆ ಒಂದೆರಡು ಹನಿ ಎಣ್ಣೆಯನ್ನು ಹಾಕುವುದರಿಂದ ಬಾಗಿಲುಗಳು ಸುಗಮವಾಗಿ ಚಲಿಸುತ್ತೆ. ಬಾಗಿಲಿನ ಚಲನೆಯಲ್ಲಿ ನೋಡ್ಬೋದು, ಕೆಲವರ ಮನೆಯಲ್ಲಿ ಅದು ಬಾಗಿಲು ಏನಾಗ್ತಾ ಇರುತ್ತೆ, ಸೌಂಡ್ ಬರ್ತಾ ಇರುತ್ತೆ. ಆಗ ಮನೆಯಲ್ಲಿ ಹಿರಿಯವ್ರು ಹೇಳ್ತಾರೆ, ಅದು ಎಣ್ಣೆ ಹಾಕಬೇಕು, ಗ್ರೀಸ್ ಹಾಕಬೇಕು ಅಂತೆಲ್ಲ ಹೇಳ್ತಾರೆ. ಆ ರೀತಿಯಲ್ಲಿ ಹೇಳುವಂತಹದ್ದೇನಿದೆ ಅವಾಗ, ಅಥವಾ ನಿಮಗೂ ಸಹ ಈಗಾಗಲೇ ಗೊತ್ತಿರುತ್ತೆ, ಇದಕ್ಕೆ ಈ ರೀತಿ ಅದು ಬಾಗಿಲು ಅದು ಚಲನೆ ಆಗದೆ ಇದ್ದಾಗ, ಇದು ನಾವೇನು ಮಾಡಬೇಕಪ್ಪ, ಈಗ ಅದಕ್ಕೆ ಎಣ್ಣೆ ಹಾಕಬೇಕು ಅನ್ನುವಂಥದ್ದು ಸಹ ನಿಮಗೆ ಅನುಭವಕ್ಕೆ ಬಂದಿರುತ್ತೆ. ಆ ರೀತಿ ಒಂದೆರಡು ಎಣ್ಣೆಯನ್ನು ಹಾಕಿದಾಗ ಏನೇ ಆಗುತ್ತೆ ಅಂತ ಹೇಳಿದ್ರೆ ಅದು ಚಲಿಸುವುದನ್ನು ನಿಲ್ಲಿಸುತ್ತೆ ಅನ್ನುವಂಥದ್ದು. ಯಂತ್ರವು ಅಲ್ಲದೆ ಬೈಸಿಕಲ್ ಮತ್ತು ಮೋಟಾರ್ ಮೆಕ್ಯಾನಿಕ್ ಈ ಯಂತ್ರಗಳ ಚಲಿಸುವ ಭಾಗಗಳ ನಡುವೆ ಗ್ರೀಸನ್ನು ಹಚ್ಚಿರುವುದನ್ನು ಸಹ ನೀವೇನು ಮಾಡಿರ್ತೀರ, ನೋಡಿರ್ತೀರ. ಗ್ರೀಸ್ ಹಚ್ಚೋದು ಗೊತ್ತಿದೆ, ಗ್ರೀಸು ಗೊತ್ತಿದೆ. ಅದನ್ನು ಮತ್ತೆ ಯಂತ್ರದ ಚಲಿಸುವ ಅಥವಾ ಸೈಕಲ್ಗಳಲ್ಲಿ ಅಲ್ಲಿ ಸಹ ಭಾಗಗಳ ನಡುವೆ ಎಣ್ಣೆ, ಗ್ರೀಸ್ ಅಥವಾ ಗ್ರಾಫೈಟ್ ಅನ್ನು ಬಳಸಿದಾಗ ಅಲ್ಲಿ ಒಂದು ತೆಳುವಾದ ಪದರ ಏರ್ಪಡುವುದರಿಂದ, ನುಣುಪಾದ ತೆಳುವಾದ ಪದರ ಏರ್ಪಡುವುದರಿಂದ ಚಲಿಸುವ ಮೇಲ್ಮೈಗಳು ಪರಸ್ಪರ ನೇರವಾಗಿ ಉಜ್ಜೋದಿಲ್ಲ. ಅನಿಯತೆಗಳ ಪರಸ್ಪರ ಬಿಗಿತದ ನಿವಾರಣೆ ಹೆಚ್ಚಿನ ಮಟ್ಟದಲ್ಲಾಗುತ್ತೆ. ಚಲನೆ ಅದು ಸುಗಮವಾಗುತ್ತೆ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಅನಪೇಕ್ಷಣೀಯವಾಗಿ ಘರ್ಷಣೆಯನ್ನು ನಾವು ಕಡಿಮೆ ಮಾಡಬೇಕಾಗತ್ತೆ. ಅನಪೇಕ್ಷಣೀಯವಾಗಿ ಘರ್ಷಣೆಯನ್ನು ಕಡಿಮೆ ಮಾಡಬೇಕಾದಾಗ ನಾವು ಎಣ್ಣೆಯನ್ನು ಹಾಕೋದು, ಗ್ರೀಸನ್ನು ಹಾಕೋದು, ಗ್ರಾಫೈಟನ್ನು ಬಳಸುವಂತಹದ್ದನ್ನು ಮಾಡ್ಬೋದು. ಈ ರೀತಿ ಘರ್ಷಣೆಯನ್ನು ಕಡಿಮೆ ಮಾಡಲಿಕ್ಕೆ ಬಳಸುವಂತಹ ಗ್ರೀಸ್, ಎಣ್ಣೆ, ಗ್ರಾಫೈಟ್ನ ಪುಡಿ, ಇವುಗಳೇನಿದೆ, ಗ್ರಾಫೈಟ್ನ ಒಂದು ಪುಡಿ ಮೃದುವಾದಂತಹದ್ದು, ಇವುಗಳನ್ನೆಲ್ಲ ಬಳಸಿ ಘರ್ಷಣೆಯನ್ನು ಕಡಿಮೆ ಮಾಡ್ತೀವಿ. ಘರ್ಷಣೆಯನ್ನು ಕಡಿಮೆ ಮಾಡಲು, ಕಡಿತಗೊಳಿಸಲು ಬಳಸುವಂತಹ ಪದಾರ್ಥವನ್ನು ಮಾರ್ದ್ರಕಗಳು ಅಂತ, ಮಾರ್ಜಕ ಅಲ್ಲ, ಮಾರ್ದ್ರಕಗಳಂತ ಹೇಳಿ ಕರೀತಾರೆ. ಮಾರ್ದ್ರಕ ಅಂದ್ರೆ ಏನು ಅಂತಲೂ ಸಹ ಕೇಳ್ತಾರೆ ಮಕ್ಕಳೇ. ಮಾರ್ದಕ ಅಂತ ಹೇಳಿದರೆ ಘರ್ಷಣೆಯನ್ನು ಕಡಿತಗೊಳಿಸುವಂತಹ ಪದಾರ್ಥ. ಕೆಲವು ಯಂತ್ರಗಳಲ್ಲಿ ಎಣ್ಣೆಗಳನ್ನು ಸಹ ಮಾರ್ದ್ರಕಗಳಾಗಿ ಬಳಸುವುದು ಸೂಕ್ತವಲ್ಲ. ಯಾಕೆಂತ ಹೇಳಿದ್ರೆ ತಾತ್ಕಾಲಿಕವಾಗಿ ನಿಮಗೆ ಅದು ಇದಾದರೂ ಸಹ ಚಲಿಸುವ ಭಾಗಗಳ ನಡುವೆ ಗಾಳಿಯ ಮೆತ್ತೆಯನ್ನು ಬಳಸಿ ಘರ್ಷಣೆಯನ್ನು ಕಡಿಮೆಗೊಳಿಸ್ತಾರೆ. ಹಾಗಾಗಿ ಕೆಲವು ಯಂತ್ರಗಳಲ್ಲಿ ಮಾರ್ದಕವಾಗಿ ಎಣ್ಣೆಗಳನ್ನು ಅಥವಾ ಗ್ರೀಸ್ ಅವುಗಳನ್ನು ಬಳಸದೆ ಗಾಳಿಯನ್ನೇ ಅಲ್ಲಿ ಮೆತ್ತೆಯನ್ನು ಬಳಸಿ ಘರ್ಷಣೆಯನ್ನು ಕಡಿಮೆಗೊಳಿಸ್ತಾ ಹೋಗ್ತಾರೆ ಕೆಲವು ಸಂದರ್ಭಗಳಲ್ಲಿ. ಇಲ್ಲಿ ಪ್ರಶ್ನೆ, ಇವನೇನೋ ಯೋಚನೆ ಮಾಡ್ತಾ ಇದ್ದ ನೋಡ್ರಪ್ಪ, ಏನು ಯೋಚನೆ ಮಾಡ್ತಾ ಇದ್ದಾನೆ, ಪಾಠ ಕೇಳಿಸ್ಕೊಂಡು
ಮೇಲ್ಮೈಗಳನ್ನು ನುಣುಪುಗೊಳಿಸುವುದರಿಂದ ಅಥವಾ ಹೆಚ್ಚು ಮಾರ್ಧಕ ಬಳಸುವುದರಿಂದ ಘರ್ಷಣೆಯನ್ನು ಶೂನ್ಯಗೊಳಿಸಲು ಸಾಧ್ಯವೇ ಅನ್ನುವಂಥದ್ದನ್ನ ಇವನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಏನ್ ಮಾಡ್ಬೋದು, ಸಾಧ್ಯನಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಮೇಲ್ಮೈಗಳನ್ನ ನುಣುಪುಗೊಳಿಸುವುದರಿಂದ ಅಥವಾ ಹೆಚ್ಚು ಮಾರ್ಧಕ ಬಳಸುವುದರಿಂದ ಘರ್ಷಣೆಯನ್ನ ಶೂನ್ಯಗೊಳಿಸ್ಲಿಕ್ಕೆ, ಕಡಿಮೆ ಅಲ್ಲ ಶೂನ್ಯಗೊಳಿಸ್ಲಿಕ್ಕೆ ಸಾಧ್ಯನಾ ಕೇಳ್ತಿದ್ದಾನೆ. ಅದಕ್ಕೆ ಯಾಕಂದ್ರೆ ಇಲ್ಲ. ಯಾಕಂದ್ರೆ ಪರಸ್ಪರ ಸಂಪರ್ಕದಲ್ಲಿರುವ ಯಾವುದೇ ಎರಡು ಮೇಲ್ಮೈಗಳಲ್ಲಿ ಕನಿಷ್ಠವಾದರೂ ಘರ್ಷಣೆ ಇದ್ದೇ. Introduction. We do activities like walking, running, and playing, and in all these activities, friction play an important role. You must have seen people skiing on snow, an interesting sport that needs balancing and knowledge of frictional force. Do you know that frictional forces can be classified based on its features? Let us find out the various types of frictional force. Objectives. At the end of this lesson, you will be able to describe the types of friction, discuss advantages and disadvantages of friction, illustrate the way to reduce or increase the friction. Friction can be classified into 4 types: static friction, sliding friction, rolling friction, and fluid friction. The ball on ground is at rest at this point. Static friction is acting on it. The frictional force that exists between the two surfaces so long as they are relatively at rest when an external force acts is called static friction. There is no actual movement of the body in static friction. In static friction, force of static friction is equal to the applied force. Static friction ends with the beginning of sliding of the object at rest. When we push the ball, it starts moving. The frictional force present when one body moves slowly or slides over another body is known as sliding friction. Once a body slides, the sliding friction is reduced a little. It is less than the static friction. In sliding friction, the force of sliding friction is equal to the constant pull force. You must have seen attachers and other pieces of luggage fitted with rollers. Even a child can pull such pieces of luggage. Why is it so? Let us find out. The rollers reduce friction and roll on the objects on rollers. It is always easier to roll than to slide a body over another. That is the reason it is convenient to pull the luggages fitted with rollers. The force of friction between the rollers on a body and the surface is called the rolling friction. Rolling friction is much less than the sliding friction. Since the rolling friction is smaller than the sliding friction, sliding is replaced in most machines by rolling by the use of ball bearings. Common examples are the use of ball bearings between hubs and the axles of ceiling fans and bicycles. It is not only the ground which offers force of friction on the body moving along its surface, even water and air exert frictional force. In science, the common name of gases and liquids is fluids. Let us look at some examples of fluid friction. The streamlined shape of fishes helps them in reducing the force of friction between their body and the water through which they move. Boats and ships are narrow in front and sloping on sides. This is known as streamlined shape. Streamlined shape reduces friction from fluid medium through which these objects move. Water offers friction to the sailing ship. In a clear night sky, the shooting stars can be seen. These are small pieces of rock material floating in space called meteors. Do you know why it catches fire? When a meteor skids from space and enters the Earth's atmosphere, it rubs against the air. The speed of the meteor is extremely high, hence it comes across a very high friction while moving through air. This generates heat and burns with a flame.
The burning meteor leaves behind a streak which appears like a shooting star. Aeroplanes flying through air also face force of friction. Since aeroplanes move fast, the force of friction between them and the air is high. The jets and supersonics move with a faster speed than aeroplanes. While flying, these airplanes get heated on the surface from the heat generated due to the force of friction. The inside of the plane is insulated to protect the passengers from heat generated on the surface. It should be noted that thinner the medium, less is the force of friction. Thicker, denser the medium, more is the force of friction. Friction is both good and bad. We are able to walk because friction prevents us from slipping. When we push the ground with our foot, the friction provides a forward reaction to our push and pushes us forward. We are able to write because there is friction between the tip of the pencil and the paper. Lighting the matchstick is another useful application of friction. Briefly, when we rub a matchstick against the rough side of the matchbox, the friction between the head of matchstick and the side of matchbox produces heat. When we step on a greasy or oily surface, our foot slips because friction gets reduced due to smoothness of the grease or oil. Friction reduces the efficiency of machines. Some of the forces applied to run a machine get lost in overcoming the friction between its moving parts. When the moving parts of a machine rub together, a lot of heat is produced due to friction between them. This damages the machine. There are many moving parts in machines which rub against each other constantly. Due to friction, the rubbing parts of a machine wear out gradually. The tires of a vehicle wear and tear due to friction. Friction can be removed by following methods. By polishing or using powder, we can smooth the rough surface by polishing or by using powder. Due to smoothness, the friction is reduced from the surfaces. By using ball bearing. Ball bearings are a hollow circular device containing small metal balls which is fitted around the moving part of a machine like an axle. The ball bearings reduce friction by converting sliding friction into rolling friction. By using rollers and wheels. Many heavy objects like big suitcases are provided with small wheels called rollers to reduce friction so that they can be carried easily by pulling. By streamlining. The bodies of cars, aeroplanes, and rockets are streamlined to reduce the air friction. The bodies of boats and ships are also streamlined to reduce the friction of water. Click each vehicle to see how the modern version is more streamlined. Summary. Let us summarize what we have learnt. Sliding friction is less than the static friction. Rolling friction is less than the sliding friction. Boats and ships, while moving through water, come across force of friction from water, and aeroplanes and spaceships from air. Force of friction results in wear and tear of the surfaces in contact and in generating heat. Friction is reduced through smoothening of surfaces, use of rollers, ball and cylindrical bearings, lubrication of parts in motion, streamlined shape of vehicles.